ಎಲ್ರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಓಕೆ, ಜಾಸ್ತಿ ತಡ ಮಾಡದೆ ಇವತ್ತು ಟಾಪಿಕ್ಗಳು ಹೊರಟೋಗೋಣ. ಸೊ ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಈಗ 1 ವೀಕ್ ಮೇಲಾಯಿತು, 1 ವೀಕ್ 2 ವೀಕ್ಸ್ ಮೇಲಾಯಿತು. ಸೊ ಪ್ರತಿ ವಿಡಿಯೋದಲ್ಲೂ ಕೂಡ ಪೋಸ್ಟ್ ಮಾರ್ಕೆಟ್ ಏನಾಯಿತು, ಆಮೇಲೆ ಎಲ್ಲಿಗೆ ಪ್ರೈಸ್ ಆಪ್ಷನ್ ಹೋಯ್ತು ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಬಟ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಎಲ್ಲೂ ಕೂಡ ಆಗಿಲ್ಲ. ಬರೀ ಏನು ನೋಡಿ ಟ್ರೇಡ್ ತಗೋಬೇಕು ಅಂತ ಹೇಳಿದೆವು ಹೊರತು ಎಲ್ಲೂ ಕೂಡ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಎಲ್ಲೂ ಆಗಿಲ್ಲ. ಸೊ ಇವತ್ತು ಏನು ಪ್ರತಿದಿನ ಮಾತಾಡ್ತಿದ್ದೀವಿ, CPR ಮತ್ತು ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ, ಆಮೇಲೆ ಸ್ಕ್ಯಾಲ್ಪಿಂಗ್ ವೇವ್ಸ್. ಸೊ ಇದ್ರ ಮೇಲೆ ಹೇಗೆ ಟ್ರೇಡಿಂಗ್ನ ಅನಲೈಸ್ ಮಾಡಿ ಹಿಂಗೆ ವರ್ಕ್ ಆಗ್ತಿದೆ ಅದು, ಸೊ ಪ್ರತಿಯೊಂದು ದಿನನೂ ವರ್ಕ್ ಆಗಿದೆಯಾ ಹೇಗೆ ಅನ್ನೋದನ್ನು ಕ್ಲಿಯರಾಗಿ ನೋಡ್ತಾ ಹೋಗೋಣ. ಸೊ ಇದು ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಬಿಕಾಸ್ ಎಲ್ಲದನ್ನು ಶಾರ್ಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಮಾಡ್ತಿರೋದು ಲಾಂಗ್ ರನ್ ಮನಿ ಇರೋದ್ರಿಂದ ಶಾರ್ಟ್ ಏನು ಹೇಳಿದ್ರೆ ಶಾರ್ಟ್ ಮನಿ ಮಾಡ್ಕೊಂಡು ಓಡೋಗ್ಬಿಡ್ತೀರಾ. ಸೊ ವಿಡಿಯೋ ಲೆಂತಲ್ಲಿ ಇರುತ್ತೆ ಬಿಕಾಸ್ ಇಟ್ಸ್ ಅ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ. ಓಕೆ, ಸೊ ಅದಕ್ಕೆ ಮುಂಚೆ ಲಾಸ್ಟ್ ಮಾರ್ಕೆಟ್ದು ಏನಾಗಿದೆ ಅಂತ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಗೋಣ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಇಲ್ಲಿ ಏನೇನು ಟಾಪಿಕ್ ಹೇಳ್ತೀವಿ ಎಲ್ಲ ಕೂಡ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಸೊ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ಸ್ ಇರಲ್ಲ, ಫಸ್ಟ್ ಥಿಂಗ್. ಆ್ಯಂಡ್ ಸೆಬಿ ರಿಜಿಸ್ಟರ್ಡ್ ಅಲ್ಲ ನಾನು. ಓಕೆ, ನಿಮ್ಮ ಥರನೇ ನಾರ್ಮಲ್ ಲೇಮ್ಯಾನ್. ಸೊ ಏನು ಕಲ್ತಿದ್ದೀವಿ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದೀವಿ ಬಿಟ್ಟರೆ ದೇರ್ ಇಸ್ ನೋ ಬೈ ಸೆಲ್ ರೆಕಮೆಂಡೇಶನ್. ಸೊ ಯಾವುದನ್ನು ನಂಬಿ ನೀವು ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ. ನೀವು ಅನಲೈಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕೇಳಿಕೊಂಡು ದೆನ್ ಯು ಗೋ ಫಾರ್ ಅ ಟ್ರೇಡ್. ಓಕೆ, ಸೊ ಡೈರೆಕ್ಟ್ಲಿ ಮಾರ್ಕೆಟ್ ಒಳಗೆ ಹೋಗೋಣ. ಸೊ ನಿನ್ನೆ ರಜಾ ಇತ್ತು ಮಾರ್ಕೆಟು. ಗುರುವಾರದ ಮಾರ್ಕೆಟ್ ನೋಡಿದ್ರೆ ನಿಮಗೆ ನೋಡಿ, ಗುರುವಾರದ ಮಾರ್ಕೆಟ್ ಯಾರು ಲೈವ್ ನೋಡಿದ್ದೀರಾ ಅವ್ರು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಲೈವ್ ಆಲ್ಮೋಸ್ಟ್ 9:15 ಸ್ಟಾರ್ಟ್ ಆಗಿ 10 o'clock ಅಥವಾ 10:05 ಎಂಡ್ ಆಯಿತು ಲೈವು. ಸೊ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೆ ಕಂಪ್ಲೀಟಾಗಿ. ಆ ಲೈವ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ, ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಅಲ್ಲೂ ಕೂಡ ಆಗಿದೆ. ಸೊ ನಾನು ಪ್ರತಿ ಸಲ ಹೇಳೋಗೆ ನೀವು ಚಾರ್ಟ್ನ ಈ ರೀತಿ ಅನಲೈಸ್ ಮಾಡಿದ್ರೆ ಏನು ಕೂಡ ಗೊತ್ತಾಗಲ್ಲ. ನಾನು ಆಲ್ಮೋಸ್ಟ್ ಇದನ್ನು 5 minutesಲ್ಲಿ ಯಾವತ್ತೂ ನೋಡ್ತೀನಿ. ನೀವು ಬೇಕಾದ್ರೆ 1 minute ನೋಡ್ಬೋದು. ಓಕೆ, ಸೊ ಇದನ್ನ ಈ ರೀತಿ ನೋಡೋ ಬದಲು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ನೋಡಿ. ಸೊ ನಾನು ಮೇನಾಗಿ ನೋಡೋದು ನಿಮ್ಗೆ ಇಲ್ಲಿ ಇವಾಗ ಒಂದು CPR ನೋಡ್ತೀನಿ. ಓಕೆ, ಇನ್ನೊಂದು ಸಪ್ಲೈ ಡಿಮ್ಯಾಂಡ್, ಇನ್ನೊಂದು ಸಪೋರ್ಟ್ ರೆಸಿಸ್ಟೆನ್ಸ್. ಇದು ಮೂರರ ಮೇಲೇ ನಾನು ಯಾವಾಗ್ಲೂ ಮಾರ್ಕೆಟ್ನ ನೋಡ್ತಾ ಹೋಗೋದು. ಇದು ಮೂರು ಬಿಟ್ಟು ಬೇರೆ ಏನು ನೋಡಲ್ಲ. ಓಕೆ, ಸದ್ಯಕ್ಕೆ ನಾನು ಸಪ್ಲೈ ಡಿಮ್ಯಾಂಡ್ನ ಡಿಸೇಬಲ್ ಮಾಡ್ತೀನಿ ಇಲ್ಲಿ. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ತೆಗೆದುಬಿಡ್ತೀನಿ. ಸೊ ನೀವು ನೋಡಿದ್ರೆ ನಿಫ್ಟಿ ಡೈಲಿ CPR ಅಲ್ಲಿಲ್ಲ, ವೀಕ್ಲಿ CPR ಟಾಪ್. ಓಕೆ, ವೀಕ್ಲಿ CPR ಟಾಪ್ ಡೌನಲ್ಲಿ ಓಪನ್ ಆಗಿ ಸೊ ಅಲ್ಲಿಗೆ ಕ್ಲೋಸರ್ ಆಗಿದೆ. ಓಕೆ, ಆ್ಯಂಡ್ ಇಯರ್ಲಿ CPR ಕೂಡ ಇಯರ್ಲಿ CPR ಬಾಟಮ್ ಮತ್ತು ವೀಕ್ಲಿ CPR ಟಾಪ್. ಸೊ ಎರಡು ಕೂಡ ಆಲ್ಮೋಸ್ಟ್ ತುಂಬ ಗ್ಯಾಪಲ್ಲಿ ಇಲ್ಲ ಇಲ್ಲಿ. ಓಕೆ, ಇನ್ನು ಮಂತ್ಲಿ ಮತ್ತು ಇಯರ್ಲಿ ಮತ್ತು ಡೈಲಿ CPR ಯಾವುದು ಕೂಡ ಇಲ್ಲಿ ಮ್ಯಾಟ್ರ್ ಆಗಿಲ್ಲ. ಸೊ ನನಗೆ ಸದ್ಯಕ್ಕೆ ವೀಕ್ಲಿ CPR ಮಾತ್ರ ಇಟ್ಕೋತೀನಿ, ಬಿಕಾಸ್ ಅದೊಂದೇ ಇಲ್ಲಿ ಬರ್ತಿರೋದ್ರಿಂದ ನಮಗೆ. ಓಕೆ, ಸೊ ಅದಾದಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಎನೇಬಲ್ ಮಾಡ್ಕೋತೀನಿ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಎನೇಬಲ್ ಮಾಡಿದ್ರು ಕೂಡ ನಾನು ಲೈವ್ ಹೇಳಿರೋ ಪ್ರಕಾರ ಸೊ ಓಪನ್ ಆಗಿದ್ದೆ, ಸಪೋರ್ಟ್ ಕೆಳಗಡೆ ಓಪನ್ ಆಗಿತ್ತು. ಇದು ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3, ಸಪೋರ್ಟ್ 4. ಸೊ ಸಪೋರ್ಟ್ 1 ಕೆಳಗಡೆ ಓಪನ್ ಆಗಿತ್ತು, ಸಪೋರ್ಟ್ 2ನ ತುಂಬ ಬೇಗನೆ ಬ್ರೇಕ್ ಮಾಡ್ತು. ನಾನು ಅದನ್ನು ಹೇಳಿದ್ದೆ, ಸಪೋರ್ಟ್ 3 ಮತ್ತು ಡಿಮ್ಯಾಂಡ್ ಝೋನ್ ಎರಡು ಒಂದೇ ಕಡೆ ಇತ್ತು. ಇದನ್ನ ಬ್ರೇಕ್ ಮಾಡಿದ್ರೆ ಇನ್ನೂ ಕೆಳಗಡೆ ಮೂವ್ಮೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಯಾವುದು ನಮ್ಗೆ ಇನ್ ಬಿಟ್ವೀನ್ ಯಾವುದು ಇಲ್ದಿರೋದ್ರಿಂದ ತುಂಬ ಮಾರ್ಕೆಟ್ ಫಾಲ್ ಆಗುತ್ತೆ ಇಲ್ಲಿಂದ ಸಪೋರ್ಟ್ ತಗೊಳ್ದೇ ಇದ್ರೆ. ಬಟ್ ಡಿಮ್ಯಾಂಡ್ ಝೋನ್ ಇರೋದ್ರಿಂದ ಪುಲ್ ಬ್ಯಾಕ್ ಆಪ್ಷನ್ ಇದೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ನಿಮಗೆ ಡಿಮ್ಯಾಂಡ್ ಸಪ್ಲೈ ಝೋನ್ ಎನೇಬಲ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ. ಸೊ ವೆರಿ ಕ್ಲಿಯರ್ ಆಗಿ ಡಿಮ್ಯಾಂಡ್ ಝೋನಲ್ಲಿ ಸೊ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ. ಸೊ ಪುಲ್ ಬ್ಯಾಕ್ ಕೊಟ್ಟು ಏನಾಗುತ್ತೆ ನಿಮ್ಗೆ, ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಈ ಸಪೋರ್ಟ್ ಆಗಿ ಉಳ್ಕೊಳ್ಳಲ್ಲ. ಯಾವಾಗ ಈ ಸಪೋರ್ಟ್ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೆ, ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸಪೋರ್ಟ್ನ ಬ್ರೇಕ್ ಮಾಡಿದ ತಕ್ಷಣ ಇದು ರೆಸಿಸ್ಟೆನ್ಸ್ ಆಯಿತು, ಇದು ಸಪೋರ್ಟ್ ಆಗಿ ಉಳ್ಕೊಂತು. ಸೊ ಇಲ್ಲಿ ಡಿಮ್ಯಾಂಡ್ ಝೋನ್ ಇದ್ದಿದ್ದರಿಂದ ಡಿಮ್ಯಾಂಡ್ ಝೋನ್ನ ಒಂದು ಏನು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯಿತು. ಸೊ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರಿಂದ ಮಧ್ಯ ನಮಗೆ ನೆಲ್ಲೂ ಯಾವುದು ಕೂಡ ಇಲ್ದಿರೋದ್ರಿಂದ ಆಟೋಮೆಟಿಕಲಿ ವೀಕ್ಲಿ CPR ಟಾಪ್. ಸೊ ವೀಕ್ಲಿ CPR ಟಾಪ್ನ ಬ್ರೇಕ್ ಮಾಡಿದ್ರೆ ದೆನ್ ಸಪೋರ್ಟ್ 1 ವಿಲ್ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್ 2. ಓಕೆ, ಬಟ್ ಇಲ್ಲಿ ರೆಸಿಸ್ಟೆನ್ಸ್ 1 ಆಕ್ಟ್ ಆಗಿದೆ ಬಿಕಾಸ್ ಇದು ಸಪೋರ್ಟ್ ಆಕ್ಟ್ ಆಗೋದ್ರಿಂದ. ಸೊ ಇಲ್ಲಿ ತಗೊಂಡು ಇಲ್ಲಿ ಸಸ್ಟೈನ್ ಮಾಡೋಕೆ ಆಗದೇನೆ ಬಿಕಾಸ್ ವೀಕ್ಲಿ ಪಿವೋಟ್ ಕೂಡ ಇಲ್ಲೇ ಇದ್ದಿದ್ದರಿಂದ ಸೊ ಅಲ್ಲಿಗೆ ಒಂದು ಕ್ಲೋಸರ್ ಕೊಟ್ಟಿದೆ ಮಾರ್ಕೆಟ್. ಸೊ ಎಲ್ಲಿ ಮಾರ್ಕೆಟ್ ಓಪನ್ ಆಯಿತು
ಓಕೆ, ಸೊ ಅಲ್ಲಿಂದ ಒಂದು ಸ್ವಲ್ಪ ಮೂಮೆಂಟ್ ಕೊಟ್ಟಿದೆ ಬಿಟ್ರೆ ನಾಟ್ ಬಿಗ್ಗರ್ ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ವರ್ ವೆರಿ ಡೌನ್ ಟ್ರೆಂಡ್ ಮಾರ್ಕೆಟ್ ನಾಟ್ ಇನ್ ದ ಅಪ್ ಟ್ರೆಂಡ್ ಮಾರ್ಕೆಟ್. ನಿಮಗೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಅದೇ ಲೆವೆಲ್ ಇತ್ತು. 12 ಗಂಟೆಯಿಂದ ಒಂದು ಹ್ಯೂಜ್ ರ್ಯಾಲಿ ಕೊಟ್ಟಿದೆ. ಓಕೆ, ಬಯರ್ಸ್ಗೆ ಒಳ್ಳೆ ಪ್ರಾಫಿಟ್ನ ತಂದು ಕೊಟ್ಟಿದೆ. ಸೊ ಅದೇ ರೀತಿ ನೀವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಆಲ್ಸೋ ನೀವು ಅಬ್ಸರ್ವ್ ಮಾಡಿ. ಇದನ್ನು 5 ಮಿನಿಟ್ಸ್ ಚೇಂಜ್ ಮಾಡ್ತೀನಿ ನಾನು ಬ್ಯಾಂಕ್ ನಿಫ್ಟಿನ. ಓಕೆ, ಬ್ಯಾಂಕ್ ನಿಫ್ಟಿನೂ ಕೂಡ ನೀವು ಅಬ್ಸರ್ವ್ ಮಾಡಿ, ಓಪನಿಂಗ್ ಕ್ಲೋಜರ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂಡ್ ಯು ಅಬ್ಸರ್ವ್ ದ ಪ್ಯಾಟರ್ನ್. ಸೊ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿದು ಕೂಡ ನಿಮ್ಗೆ ಅಂತ ಡೌನ್ಫಾಲ್ ಆಗಿಲ್ಲ ಕಂಪೇರ್ ಟು ನಿಫ್ಟಿ. ಸೊ ನಿಫ್ಟಿದು ಡೌನ್ಫಾಲ್ ತುಂಬಾ ಇದೆ, ಬಟ್ ಇಲ್ಲಿಲ್ಲ. ಸೊ ಅದೇ ನೀವು ಇಲ್ಲಿ ಮತ್ತೆ ಇಲ್ಲೂ ಕೂಡ ಇಂಡಿಕೇಟರ್ನ ಎನೇಬಲ್ ಮಾಡ್ಕೊಂಡ್ರೆ, ಸಪ್ಲೈ ಡಿಮ್ಯಾಂಡ್ ಮತ್ತೆ ಕಸ್ಟಮ್ CPR ಎನೇಬಲ್ ಮಾಡ್ಕೊಂಡ್ರೆ, ಸೊ ನಾನು ಒಂದೊಂದೇ ಹೋಗ್ತೀನಿ. ಓಕೆ, ಇಲ್ಲಿ ಎಲ್ಲ ತೆಗೆದುಬಿಟ್ಟು ಇದನ್ನ ಮಾತ್ರ ಎನೇಬಲ್ ಮಾಡ್ಕೋತೀನಿ ನಾನು. ಸೊ ಇಲ್ಲಿ CPR, ಯಾವುದೇ CPR ಕೂಡ ಇಲ್ಲಿ ಮ್ಯಾಟರ್ ಆಗಿಲ್ಲ. ಓಕೆ, ಎಲ್ಲಾ CPR ಬಿಟ್ಟು ಮಧ್ಯದಲ್ಲಿ ಅಂದ್ರೆ ಇಯರ್ಲಿ ಬಾಟಮ್ ಮತ್ತೆ ಮಂತ್ಲಿ ಬಾಟಮ್ ಎರಡರ ಮಧ್ಯೆ ಮಾರ್ಕೆಟ್ ಓಪನ್ ಆಗಿದೆ. ಸೊ CPR ಇಲ್ಲಿ ಇದೇ ಆಗಲ್ಲ. ಸೊ ಪ್ರತಿ ಒಂದು CPR ತೆಗೆದು ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಮಾತ್ರ ಇಟ್ಕೋತೀನಿ ನಾನು ಇಲ್ಲಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೂ ಕೂಡ ಸಪೋರ್ಟ್ 1 ಸಪೋರ್ಟ್ 2 ಬೆಳಗ್ಗೆನೆ ಬ್ರೇಕ್ ಆಯ್ತು. ಸೊ ಇಲ್ಲೂ ಕೂಡ ಈ ಮಾರ್ಕೆಟ್ ಅಲ್ಲಿ ಸಪೋರ್ಟ್ 1 ಸಪೋರ್ಟ್ 2 ಬ್ರೇಕ್ ಆಗಿ, ಬಟ್ ಸಪೋರ್ಟ್ 3 ಬರೋದಕ್ಕೆ ಆಪ್ಷನ್ ಇತ್ತು, ಬಟ್ ಇಲ್ಲೂ ಕೂಡ ಬ್ರೇಕ್ ಆಗಿಲ್ಲ. ಇದು ಬ್ರೇಕ್ ಆಗಿದ್ರೆ ಇಲ್ಲೂ ಕೂಡ ತುಂಬಾ ವಾಸ್ಟ್ ಡೌನ್ಫಾಲ್ ಆಗಿರೋದು, ಬಟ್ ಆಗಿಲ್ಲ. ಓಕೆ, ದಟ್ ಈಸ್ ಒನ್ ಗುಡ್ ಸೈನ್. ಸೊ ನೀವು ಡಿಮ್ಯಾಂಡ್ ಸಪ್ಲೈ ಝೋನ್ ಎನೇಬಲ್ ಮಾಡಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಡಿಮ್ಯಾಂಡ್ ಅಲ್ಲಿ ಅಗೇನ್ ಇಲ್ಲೂ ಕೂಡ ಸಿಮಿಲರ್ ಟೈಮ್ ಲೈನ್ 12 o'clockಗೆ ಡಿಮ್ಯಾಂಡ್ ಅಲ್ಲಿ ಸಪೋರ್ಟ್ ತಗೊಂಡು ಒಂದು ಹ್ಯೂಜ್ ರ್ಯಾಲಿನ ಕೊಟ್ಟಿದೆ. ಬಟ್ ಆ ರ್ಯಾಲಿ ಮತ್ತೆ ಇಲ್ಲಿ ಸಪೋರ್ಟ್ ನ ರೆಸಿಸ್ಟೆನ್ಸ್ ಆಗಿ ಮಾಡ್ಕೊಂಡು ಇಲ್ಲಿಂದ ಬ್ರೇಕ್ ಆಗಿ, ಸೊ ಮತ್ತೆ ಇಲ್ಲಿ ಸಪೋರ್ಟ್ 1 ಬಂದು ಸಪೋರ್ಟ್ 2 ತಗೋತೀರಾ, ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗೋದ್ರಿಂದ ಇದು ಸಪೋರ್ಟ್ 1 ಆಗುತ್ತೆ. ಸೊ ಇದನ್ನ ಇಲ್ಲಿ ಕ್ಲೋಜರ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೀವು ಚಾರ್ಟ್ ಅಬ್ಸರ್ವ್ ಮಾಡಿದ್ರೆ ಇಟ್ ವಾಸ್ ವೆರಿ ಸಿಮಿಲರ್. ಓಕೆ, ಓಪನಿಂಗ್ ಕ್ಲೋಸ್ ಎಲ್ಲ ಅದೇ ರೇಂಜ್ ಅಲ್ಲಿ ಇರೋದ್ರಿಂದ ನಿಮಗೆ ಸೊ ಮಾರ್ಕೆಟ್ ಅಂತ ಏನು ರ್ಯಾಲಿ ಇಲ್ಲ, ಬಟ್ ಇಲ್ಲಿ ಒಂದು ಹ್ಯೂಜ್ ರ್ಯಾಲಿ ಇದೆ. ಇಲ್ಲೂ ಕೂಡ ಅಂತ ಮೀಡಿಯಂ ರ್ಯಾಲಿ ಆಗಿದೆ ನಮಗೆ. ಓಕೆನಾ, ಇಲ್ಲಿ ನೋಡಿದ್ರೆ ನಿಮಗೆ ಎಷ್ಟು 23,800 ಅಂತ ಇಟ್ಕೊಂಡ್ರೆ ಇಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ 24,000ವರೆಗೂ ಹೋಗಿದೆ. ಅಲ್ಲಿಗೆ ಒಂದು 200 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ ನಮಗೆ. ಓಕೆ, ಅದೇ ನೀವು ಬ್ಯಾಂಕ್ ನಿಫ್ಟಿಲಿ ನೋಡಿದ್ರೆ 54,450 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 55,000, ಸಾರಿ 55,000 ಹೋಗಿದ್ಯಾ? 55,000 ಹೋಗಿದೆ. ಸೊ 550 ಪಾಯಿಂಟ್ಸ್ ರ್ಯಾಲಿ ತಗೊಂಡಿದೆ ನಮ್ಗೆ. ಓಕೆನಾ, ಸೊ ಓವರ್ ಆಲ್ ಎರಡು ಕೂಡ ಒಂದು ಪುಲ್ ಬ್ಯಾಕ್ ಕೊಟ್ಟು ಕ್ಲೋಸಿಂಗ್ ನ ನಿಮಗೆ ಎರಡೂ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಮಾಡಿದೆ. ಕಂಪೇರ್ ಟು ಯೆಸ್ಟರ್ಡೇಸ್ ಇಟ್ ವಾಸ್ ನೆಗೆಟಿವ್, ಬಟ್ ಟುಡೇಸ್ ಓಪನಿಂಗ್ ಏನಾಗಿದೆ ಅದಕ್ಕಿಂತ ಕೆಳಗಡೆ ಬಂದಾಗಿಲ್ಲ, ಅದಕ್ಕೋಸ್ಕರ ನಿಮಗೆ ನೆಗೆಟಿವ್ ಇದೆ. ಬಿಕಾಸ್ ನಿನ್ನೆದು ಏನು ಕ್ಲೋಸಿಂಗ್ ಆಗಿದೆ ಅದನ್ನ ಬ್ರೇಕ್ ಮಾಡದಿರೋದ್ರಿಂದ ನಿಮಗೆ ನೆಗೆಟಿವ್ ಅಲ್ಲಿ ಕ್ಲೋಸರ್ ಆಗಿದೆ. ಬಟ್ ಇವತ್ತಿನ ಮಾರ್ಕೆಟ್ನು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತಿನ ಮಾರ್ಕೆಟ್ ಓಪನ್ ಏನಾಗಿದೆ ಕ್ಲೋಸಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾವು ಇದರಲ್ಲಿ ATM ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ 24,018 ಮತ್ತೆ 23,950 ಇರೋದ್ರಿಂದ ನಿಮಗೆ ATM ಬಂದ್ಬಿಟ್ಟು 23,900 ಬರ್ತಾ ಹೋಗುತ್ತೆ. ಸಾರಿ, ಇಲ್ಲಿದೆ ಅಲ್ವಾ, 23,900 ಬರ್ತಾ ಹೋಗುತ್ತೆ. ಇದು ಹೇಗೆ ನನ್ನ ಲೈವ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ನಾನು ಹಿಂಗೆ ATM ತಗೊಂಡಿದ್ದೀನಿ ಅಂತ. ಒಂದ್ಸಲ ಅಬ್ಸರ್ವ್ ಮಾಡಿ, ಮತ್ತೆ ಒಂದೇ ಟಾಪಿಕ್ ಹೋಗೋದು ಬೇಡ. ಓಕೆ, ನಮ್ದು ಇವತ್ತು ಮೇಜರ್ ಟಾಪಿಕ್ ಇರೋದು IV ಮತ್ತೆ ಟೈಮ್ ವ್ಯಾಲ್ಯೂ. ಸೊ ಇವೆರಡರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. ನೀವು ಅಬ್ಸರ್ವ್ ಮಾಡಿ, ನಾನು ಬೆಳಗ್ಗೆ ಲೈವ್ ಅಲ್ಲಿ ಕೂಡ ಹೇಳ್ತಿದ್ದೆ, PE ಮೂವ್ಮೆಂಟ್ ಕೊಡ್ತಾ ಇದೆ. ಓಕೆ, PE ಮೂವ್ಮೆಂಟ್ ಚೆನ್ನಾಗಿದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಎರಡು ಕೂಡ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಇದೆ. PE ಒಳ್ಳೆ ಸಪೋರ್ಟ್ ಕೊಡುತ್ತೆ, ಒಂದು ರ್ಯಾಲಿ ಕೊಡುತ್ತೆ ನಮಗೆ ಅಂತ ಹೇಳಿ ಅಂತ 20 ಪಾಯಿಂಟ್ಸ್ ಅಲ್ಲಿ ನಾನು ನಿಮ್ಗೊಂದು ಟಾರ್ಗೆಟ್ ನ ಹೇಳಿದ್ದೆ ಯೂಟ್ಯೂಬ್ ಲೈವ್ ಅಲ್ಲೇ ಕೂಡ. ಸೊ ಅದನ್ನ ಜಸ್ಟ್ ಗ್ಲಾನ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಟಾರ್ಗೆಟ್ ನೋಡಿ, ನಾವು ಹೇಳಿದಾಗ 185 225 ಇದ್ದಿದ್ದು ನಮಗೆ. ಓಕೆ, ಸೊ 185 ಇತ್ತು ನಿಮ್ಗೆ. 20 ಪಾಯಿಂಟ್ಸ್ ಆಡ್ ಮಾಡಿಕೊಂಡು 205 225 ಓಕೆ 250 ವರೆಗೂ ಹೇಳಿದ್ವಿ ನಾವಿಲ್ಲಿ. ಸೊ 205 225 ಟೆಕ್ಸ್ಟ್ ಆಡ್ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಟಾರ್ಗೆಟ್ ರೀಚ್ ಆಗುತ್ತಾ 197, ಇನ್ನು 8 ಪಾಯಿಂಟ್ಸ್ ಬೇಕು. ಇಲ್ಲೇನು ಕಥೆ ಹೇಳ್ತಾ ಇದೆ, ಇಲ್ಲೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಹೇಳಿದ್ವಿ. ಸೊ ಅದೇ ರೀತಿ ನಮ್ಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 185 ವಾಸ್ ಅ ಕನ್ಫರ್ಮೇಶನ್.
ಓಕೆ 185 ನಮಗೆ ಕನ್ಫರ್ಮೇಷನ್ ಲೈನ್. ಬರೀ ನಾನು ಕನ್ಫರ್ಮೇಷನ್ ಲೈನ್ ಮಾತ್ರ ಎನೇಬಲ್ ಮಾಡ್ತೀನಿ ನಾನು ನಿಮ್ಗೆ ಇಲ್ಲಿ. ಎನೇಬಲ್ ಆಗಲಿಲ್ಲ, ಆಯ್ತಲ್ಲ. ಓಕೆ, ಇಲ್ಲ ಟೈಮ್ ತಗೋತಾ ಇಲ್ಲ, ಯಾಕೆ? ಇನ್ನೊಂದ್ಸಲ ಆ್ಯಡ್ ಮಾಡಿದಿರಿ. 33,900. ಓಕೆ, ಸ್ಕ್ಯಾಲ್ಪಿಂಗ್ ಹೋಯ್ತಾಗಿ ಕನ್ಫರ್ಮೇಷನ್ ಲೈನ್ ಆ್ಯಡ್ ಮಾಡು. ಓಕೆ, ನೀವು ಕನ್ಫರ್ಮೇಷನ್ ಹೇಳಿದ್ರೆ ನೋಡಿದ್ರೆ ಲೈವಲ್ಲಿ ಕೂಡ ಇದನ್ನೇ ಹೇಳಿದ್ದು 185. ಓಕೆ, 185 ಯಾರು ಬ್ರೇಕ್ ಮಾಡ್ತಾರೆ, ಸೊ ಅಲ್ಲಿಂದ ನಿಮ್ಗೊಂದು ರ್ಯಾಲಿ ಹೋಗುತ್ತೆ. ಸೊ ಬೆಳಗ್ಗೆ ಟ್ರೆಂಡ್ ನೋಡಿದಾಗ, ಬೆಳಗಿನ ಮಾರ್ಕೆಟ್ ನೋಡಿದಾಗ ಫಸ್ಟ್ ಸೆಷನ್ ಅಲ್ಲಿ ಇಟ್ ವಾಸ್ ಪುಟ್ ಸೈಡ್ ಇದ್ದಿದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಪುಟ್ ಸೈಡ್ 124 ಇಂದ ಸ್ಟಾರ್ಟ್ ಆಗಿದೆ, ಕಾಲ್ ಸೈಡ್ 267 ಸ್ಟಾರ್ಟ್ ಆಗಿ, ಸೊ ಎರಡು ಕೂಡ ನಾನು ಯಾವಾಗಲೇ ಹೇಳೋ ರೀತಿ ATM ಬ್ಯಾಲೆನ್ಸಿಂಗ್, ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗೇ ಆಗುತ್ತೆ, ಎಲ್ಲಾದ್ರೂ ಒಂದ್ ಕಡೆ ಮೀಟ್ ಆಗ್ತಾರೆ ಅಂತ ಹೇಳಿ ಅಂತ. ಸೊ ಇಲ್ಲಿ ಮೀಟ್ ಆಗಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, PEC ಎರಡು ಕೂಡ ಸ್ಟ್ರಗಲ್ ಮಾಡಿದ್ರು. ಇಲ್ಲೂ ಕೂಡ ಯಾವುದು ಗ್ಯಾರಂಟಿ ಇರಲಿಲ್ಲ. ನಾನು ಇಲ್ಲೂ ಕೂಡ ಹೇಳಿದ್ದೆ, ಒಂದು 15 ಪಾಯಿಂಟ್ಸ್ ಕೊಟ್ಟಿದೆ, 185 ಇಂದ 15 ಪಾಯಿಂಟ್ಸ್ ವರೆಗೂ ಕೊಟ್ಟಿದೆ ನಮಗೆ. ಇಟ್ ವಾಸ್ ಅ ಗುಡ್ ಪಾಯಿಂಟ್ಸ್ ಅನ್ಬಿಟ್ಟು ಅಂತ. ಬಟ್ ಅದಾದ್ಮೇಲೆ ನಿಮಗೆ ಎರಡು ಚಾರ್ಟ್, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡು, ಸೊ ಸಿಇಗೆ ಅಂತ ಫ್ಯೂಚರ್ ಕಾಣಿಸ್ತಾ ಇಲ್ಲ ಇವತ್ತಿನ ಸೆಷನ್ ಅಲ್ಲಿ. ಸೊ PE ಇಸ್ ಪ್ರಿಯಾರಿಟಿ ಅಂತ ಹೇಳಿದೆ. ಅದೇ ರೀತಿ PE 185ನ ಆಲ್ಮೋಸ್ಟ್ 950ಗೆ ನಾವು ಬ್ರೇಕ್ ಮಾಡ್ತು. ಸೊ ಅದಾದ್ಮೇಲೆ ಎಲ್ಲಿವರೆಗೂ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 261, ಅಲ್ಲಿಗೆ 100 ಪಾಯಿಂಟ್ಸ್ ಕ್ಯಾಪ್ಚರ್ ಇತ್ತು ನಮಗೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ನಮಗೆ ಒಂದು 200 ಪಾಯಿಂಟ್ಸ್ ಹೋದ್ರೆ ನಮಗೆ ಇಲ್ಲಿ 100 ಪಾಯಿಂಟ್ಸ್ ಕ್ಯಾಪ್ಚರ್ ಸಿಕ್ಕಿದೆ. ಓಕೆ, ಸಾರಿ, ನಿಫ್ಟಿ 200 ಪಾಯಿಂಟ್ಸ್ ಅಲ್ಲ, ಎಷ್ಟಿದೆ ಇಲ್ಲಿ ನೋಡಿ, 24,000ದಿಂದ ನಿಮಗೆ 23,800 ಅಂದರೆ ಒಂದು 300 ಪಾಯಿಂಟ್ಸ್. ಓಕೆ, ಸೊ ಇದನ್ನೇ ಹೇಳಿದ್ದು. ಇದಾದ್ಮೇಲೆ ನಿಮಗೆ ಈಗ ನೋಡಿ, ನಾನು ಸಿಇನ ಡಿಸೇಬಲ್ ಮಾಡ್ತೀನಿ, PE ಮಾತ್ರ ತೋರಿಸ್ತಾ ಹೋಗ್ತೀನಿ ನಾನು ನಿಮ್ಗೆ ಇಲ್ಲಿ. ಓಕೆ, ಏಕೆಂದ್ರೆ ಎಲ್ಲಿವರೆಗೂ PE ತೋರಿಸ್ತೀನಿ ಅಂತ ಹೇಳಿದ್ರೆ ಮಧ್ಯಾಹ್ನ ಸೆಷನ್ 12 o'clock ವರ್ಗು. 12 o'clock ಆದ್ಮೇಲೆ CE ಸೈಡ್ ಟರ್ನ್ ಆಗಿದೆ ಮಾರ್ಕೆಟ್. ಓಕೆ, ಸಾರಿ. ಸೊ ಈಗ ಏನು ಮಾಡ್ತೀನಿ ನಾನು ಇಲ್ಲಿ ಅಂತ ಹೇಳಿದ್ರೆ, ಬರೀ CE ಮಾತ್ರ ಎನೇಬಲ್ ಮಾಡ್ತೀನಿ. ಕನ್ಫರ್ಮೇಷನ್ ಲೈನ್ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಇದನ್ನು ಕೂಡ ಡಿಸೇಬಲ್ ಮಾಡ್ತೀನಿ ನಾನು ನಿಮಗೆ ಇಲ್ಲಿ. ಇಂಟೆನ್ಸಿಕ್ ಮತ್ತೆ ಟೈಮ್ ವ್ಯಾಲ್ಯೂ ಎನೇಬಲ್ ಮಾಡ್ತೀನಿ. ಓಕೆ, ನೋಡಿ ಕಾಣಿಸಿದ್ಯಾ? ಪುಟ್ಟದು ಇಂಟೆನ್ಸಿಕ್ ವ್ಯಾಲ್ಯೂ ಇರಲೇ ಇಲ್ಲ ನಿಮಗೆ. ಸೊ ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ದೆ, ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲ. ಸೊ ನಾವು ವರ್ಕ್ ಮಾಡ್ತಾ ಹೋಗೋದು ಬರೀ ಟೈಮ್ ವ್ಯಾಲ್ಯೂ ಮಾತ್ರ ವರ್ಕ್ ಮಾಡ್ತಾ ಹೋಗ್ತೀವಿ ಕಂಪ್ಲೀಟ್ ಆಗಿ. ಓಕೆನಾ, ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲ ಅಂತ ಬೆಳಗ್ಗೆ ಹೇಳಿದೆ. ಇದೊಂದಕ್ಕೆ ಅಲ್ಲ, ನಿಮ್ಗೆ ಎರಡು ಕೂಡ ಇಂಟೆನ್ಸಿಕ್ ವ್ಯಾಲ್ಯೂ ಇರಲಿಲ್ಲ ಅನ್ನೋದನ್ನ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪೀಕಲ್ಲಿ ಹೋಗಿದೆಯಲ್ಲ ನಿಮ್ಗೆ, ನೋಡಿ ಇಲ್ಲಿ ಇನಿಷಿಯಲಿ ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ವಾಸ್ ಇನ್ 0, ದೇರ್ ಇಸ್ ನೋ ಇಂಟೆನ್ಸಿಕ್ ವ್ಯಾಲ್ಯೂ. ಓಕೆನಾ, ಅದಾದ್ಮೇಲೆ ನೋಡಿ ಇಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಮೂಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆಲ್ಲಿ ಪೀಕ್ ಹೇಳಿದ್ನಲ್ಲ 260, 100 ಪಾಯಿಂಟ್ಸ್ ಗೇನಿಂಗ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಗೆ ಫ್ಲಕ್ಚುಯೇಷನ್ಸ್ ಕಾಣಿಸುತ್ತೆ ನೋಡಿ ಇಲ್ಲಿ. ಓಕೆ, ಸೊ ಯಾವಾಗಲೂ ನಿಮ್ದು ಈ ಪ್ರೀಮಿಯಂ ವ್ಯಾಲ್ಯೂ ಬಂದ್ಬಿಟ್ಟು ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಇಂಟೆನ್ಸಿಕ್ ವ್ಯಾಲ್ಯೂ ಇಸ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ದಿ, ಏನಂತಾರೆ ನಿಮ್ಗೆ ಇದ್ರದ್ದು ಏನಪ್ಪಾ, ನಿಮ್ದು ಏನ್ ಪ್ರೀಮಿಯಂ ಕೊಡ್ತಿರಲ್ಲ, ಅಂದ್ರೆ ಒಂದು ವಸ್ತು ಅಂತ ತಿಳ್ಕೊಳ್ಳಿ, ನೀವೊಂದು ಸೋಪ್ ತಗೋತಿದ್ದೀರಾ. ಓಕೆನಾ, ಆ ಸೋಪ್ ಬೆಲೆ, ಒಂದು ಸೋಪ್ ತಗೋತಿದ್ದೀರಾ ಅನ್ಕೊಂಡೆ, ಈ ಸೋಪ್ ಬೆಲೆ ಒಂದು ಬೆಲೆ ಅಂತ ಇರುತ್ತೆ, ಅದನ್ನ ನಾವು MRP ಅಂತ ಹೇಳ್ತೀವಿ. ಹೌದಾ ಇಲ್ವೋ? ಆಸ್ ಅ ಕಸ್ಟಮರ್ ನಾವೇನ್ ಮಾಡ್ತೀವಿ ಯಾವಾಗ್ಲೂ, ನೀವು ಇದನ್ನ ಬಿಸ್ನೆಸ್ ತರನೇ ಯೋಚನೆ ಮಾಡಿ ಯಾವಾಗ್ಲೂ. ಓಕೆನಾ, ನೀವು ಬಿಸ್ನೆಸ್ ತರ ಯೋಚನೆ ಮಾಡಿದಾಗಲೇ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ನೀವು ಅದ್ಬಿಟ್ಟು ಬಿಸ್ನೆಸ್ ಬಿಟ್ಟು ಬೇರೆ ತರ ಯೋಚನೆ ಮಾಡಿದ್ರೆ ನೀವು ಪ್ರಾಫಿಟ್ ಮಾಡೋದು ಕಷ್ಟ ಆಗುತ್ತೆ. ಬಿಸ್ನೆಸ್, ಪ್ರತಿಯೊಬ್ರು ಬಿಸ್ನೆಸ್ ಮಾಡೋಕೆ ಏನ್ ಮಾಡ್ತಾರೆ, ನಿಮ್ಗೆ ನಾನು ಎಷ್ಟು ಬಂಡವಾಳ ಹಾಕ್ತೀನಿ ಅದಕ್ಕೆ ಪ್ರಾಫಿಟ್ ಬರಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ನೀವು ಆಪ್ಷನ್ ಮಾರ್ಕೆಟ್ನಾಗ್ಲಿ ಅಥವಾ ಈ ಶೇರ್ ಮಾರ್ಕೆಟ್ನ ಯಾವತ್ತು ಬಿಸ್ನೆಸ್ ತರ ನೋಡಿದಾಗ ಅಷ್ಟೇ ಕೂಡ ಇಲ್ಲೂ ಕೂಡ ಪ್ರಾಫಿಟ್ ಮಾಡೋದಕ್ಕಾಗತ್ತೆ, ಇಲ್ಲ ಅಂದ್ರೆ ಪ್ರಾಫಿಟ್ ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ಯಾವುದೋ ಒಂದು ಪ್ರಾಡಕ್ಟ್ ಎಕ್ಸ್ ಪ್ರಾಡಕ್ಟ್ನ ನೀವು ಒಂದು MRP ಇದೆ, ಆ MRP ಬೆಲೆ 10 ರೂಪಾಯಿ. ಓಕೆನಾ, ಈಗ ನೀವು ಆಸ್ ಅ ಕಸ್ಟಮರ್, ಓಕೆ, ನೀವೊಬ್ರು ಕಸ್ಟಮರ್ ಇದ್ದೀರಾ. ಓಕೆ, ನೀವೊಬ್ರು ಕಸ್ಟಮರ್ ಇದ್ದೀರಾ. ಈಗ ನೀವು ಕಸ್ಟಮರು ಇದನ್ನ MRP ಬೆಲೆಗೆ ತಗೋತೀರಾ, ಅಥವಾ ಇದಕ್ಕಿಂತ ಕಮ್ಮಿಗೆ ತಗೋತೀರಾ, ಅಥವಾ ಇದಕ್ಕಿಂತ ಜಾಸ್ತಿಗೆ ತಗೋತೀರಾ? ಯಾರಾದ್ರೂ ಅಷ್ಟೇನೆ ಒಂದು MRP ತಗೊಳಕ್ ನೋಡ್ತೀವಿ ಅಲ್ವಾ.
ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಕಮ್ಮಿಗೆ ಯಾರು ಕೊಡ್ತಾ ಇದ್ದಾರಾ, 8 ರೂಪಾಯಿಗೆ, 7 ರೂಪಾಯಿಗೆ, 9 ರೂಪಾಯಿಗೆ. ಓಕೆ, ಈ ಥರ ತೊಗೊಳಕ್ ನೋಡ್ತೀವಿ. ಯಾವುದೇ ಕಸ್ಟಮರ್ ದಡ್ಡ ಇದಕ್ಕಿಂತ ಜಾಸ್ತಿ ಕೊಡಲ್ಲ. ಆಮೇಲೆ ಯಾರು ಕಮೆಂಟಲ್ಲಿ ಹಾಕ್ಬೇಡಿ ಸರ್ ಎಣ್ಣೆಗೆಲ್ಲ ಜಾಸ್ತಿ ಕೊಡ್ತೀವಿ ಅಂತ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಅದಕ್ಕೆ MRP ಇಂದ ಸಪ್ರೇಟ್ ಇದೆ. ಈ MRP ಬೇರೆ, ಆ MRP ಬೇರೆ. ಓಕೆ, ಸೊ ಇಲ್ಲಿ ಯಾರು ಕೂಡ MRPಗಿನ ಜಾಸ್ತಿ ಕೊಟ್ಟು ಆಸ್ ಎ ಕಸ್ಟಮರ್ ನೀವು ತೊಗೊಳಕ್ಕೆ ನೋಡಲ್ಲ ಅಲ್ವಾ. ಈ MRPನೇ ನಾವು ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ ಈ ಪ್ರೀಮಿಯಮ್ದು ಆಕ್ಚುಯಲ್ ವ್ಯಾಲ್ಯೂ ಏನಿದೆ, ಈ ಪ್ರೀಮಿಯಮ್ದು ಆಕ್ಚುಯಲ್ ವ್ಯಾಲ್ಯೂ ಏನಿದೆ ಅನ್ನೋದನ್ನ ವೆರಿ ಕ್ಲಿಯರ್ ಆಗಿ ಹೇಳೋದೆ ನಮಗೆ ಇಂಟೆನ್ಸಿಕ್ ವ್ಯಾಲ್ಯೂ. ಓಕೆನಾ. ಹಾಗಾದ್ರೆ ಟೈಮ್ ವ್ಯಾಲ್ಯೂ ಏನು? ನಿಮಗೆ ಟೈಮ್ ವ್ಯಾಲ್ಯೂ ಏನು ಅಂತ ಹೇಳಿದ್ರೆ, ನನಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಅಂದ್ರೆ ಇಲ್ಲಿವರೆಗೂ ಆಗ್ಬೋದು, ಓಕೆ, ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಪ್ರಾಫಿಟ್ ಬರ್ಬೋದು ಎಕ್ಸ್ಪೈರಿಗೆ ಮುಂಚೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಯಾವಾಗಲೂ ನಮಗೆ ಇಂಟೆನ್ಸಿಕ್ ವ್ಯಾಲ್ಯೂ ಕಮ್ಮಿ ಇದ್ದಾಗ ನೀವು ಟೈಮ್ ವ್ಯಾಲ್ಯೂ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಟೈಮ್ ವ್ಯಾಲ್ಯೂ ಡಿಕೆ ಆಗಲೇಬೇಕು, ಅದನ್ನ ಕರಗಿಸ್ಲೇಬೇಕು. ಬಿಕಾಸ್ ನಿಮಗೆ ಇಂಟೆನ್ಸಿಕ್ ವ್ಯಾಲ್ಯೂ 0 ಇದೆ ಅಂದರೆ ಈ ಪ್ರಾಡಕ್ಟ್ನ ಬೆಲೆ ಇಲ್ಲವೇ ಇಲ್ಲ ಅಂತ ಹೇಳಿದಾಗ, ನೀವು ಆ ಪ್ರಾಡಕ್ಟ್ಗೆ 10 ರೂಪಾಯಿ ಕೊಡ್ತಿದ್ದೀರಾ ಅಂತ ಹೇಳಿದಾಗ ಈ 10 ರೂಪಾಯಿ 0 ಆಗಲೇಬೇಕು. ಬಿಕಾಸ್ ಅದ್ರ ವ್ಯಾಲ್ಯೂನೇ 0, ಅದ್ರ ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿದಾಗ ನೀವು ಕೊಡ್ತಿರೋ ಅಮೌಂಟು ಡಿಮ್ಯಾಂಡ್ ಕೊಡ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಡಿಮ್ಯಾಂಡ್ ಮಾತ್ರನೇ ಕೊಡ್ತಾ ಇದ್ದೀರಾ ನಿಮ್ಗೆ. ಅಂದ್ರೆ ನಾನು ಆಚೆ ಹೋಗ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ಏನಾಗುತ್ತೆ, ಈ ಟೈಮ್ ವ್ಯಾಲ್ಯೂ ಮಾತ್ರ ಇದ್ದು ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪೈರಿ ಹತ್ರ ಬರುತ್ತೆ. ಟೈಮ್ ವ್ಯಾಲ್ಯೂ ಅಂದ್ರೆ ಏನು, ಯಾಕೆ ಟೈಮ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ, ಸಪೋಸ್ ನಿಮ್ಗೆ ಗೊತ್ತಿದೆ 5 ಡೇಸ್ ಒಂದು ಕಾಂಟ್ರಾಕ್ಟ್ ಇದೆ, ಹೌದಾ. ಈ ಕಾಂಟ್ರಾಕ್ಟ್ ಓಪನ್ ಮಾಡಿದಾಗ್ಲಿಂದ ಹಿಡಿದು ಕ್ಲೋಸಿಂಗ್ವರೆಗೂ ಒಂದು ವ್ಯಾಲ್ಯೂ ಬರುತ್ತೆ. ಇದೇನಿದೆ ಇಲ್ಲಿ ಟೈಮ್ ಅಷ್ಟೇ ಇರೋದು, ಟೈಮ್ ಬಿಟ್ರೆ ಬೇರೆ ಏನಿಲ್ಲ ನಿಮ್ಗಿಲ್ಲಿ, ಹೌದಾ. ಸೊ ಈ ಟೈಮ್ ವ್ಯಾಲ್ಯೂ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಪ್ರತಿದಿನ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಪ್ರತಿದಿನ ಕಮ್ಮಿ ಆಗ್ತಾ ಬರುತ್ತೆ, ಟೈಮ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರಲ್ಲ. ಪ್ರತಿಯೊಬ್ಬರು ಸೆಲ್ಲರು ಮಾರ್ಕೆಟ್ ಒಳಗಡೆ ಬರೋದು ಈ ಟೈಮ್ ವ್ಯಾಲ್ಯೂ ಏನಿದೆ ಇದನ್ನ ತಗೊಂಡು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗೋದಕ್ಕೆ. ನೀವೇನ್ ಮಾಡ್ತೀರಾ, ಓ ಇಲ್ಲಿ ಮೇಲೆ ಹೋಗ್ತಿದೆ, ಹಿಂಗ್ ಹೋಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಇಲ್ಲಿ ತಗೊಂಡ್ಬಿಡ್ತೀವಿ. ಬಟ್ ಇದ್ರದ್ದು ಆಕ್ಚುಯಲ್ ಮುಖಬೆಲೆ ಏನಿದೆ, ಇದ್ರದ್ದು ಆಕ್ಚುಯಲ್ MRP ಏನಿದೆ ಅಂದ್ರೆ ಇಲ್ಲಿದೆ MRP. ನೀವು ಇದನ್ನ ನೋಡ್ಲೇ ಇಲ್ಲ, ನೀವು ಇದನ್ನ ಅಬ್ಸರ್ವೇ ಮಾಡಲಿಲ್ಲ ಮಾರ್ಕೆಟಲ್ಲಿ. ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ರಿ, ತಗೊಂಡ್ಬಿಟ್ರಿ, ಏನಿದ್ರದ್ದು ಇಲ್ಲಿದೆ ಅಂದ್ರೆ ಅಂತ ಅರ್ಥ, ಇಲ್ಲಿಂದ ಇಲ್ಲಿಗೆ ಬಂದೇ ಬರ್ತೀನಿ ನಾನು ಅಂತ ಹೇಳೋದು ಕ್ಲಿಯರ್ ಆಗಿ ಹೇಳಿರುತ್ತೆ ಮೊದಲೇನೆ. ನಾವು ಇದನ್ನ ನೋಡ್ಲೇ ಇಲ್ಲ, ನಾವು ಇಲ್ಲಿ ತಗೊಂಡ್ಬಿಟ್ವಿ, ಇನ್ನೊಂದು ಚೂರು ಮೇಲೆ ಹೋಯ್ತು, ಬೇಡ ಇನ್ನೂ ಮೇಲೆ ಹೋಗೋದಂತ ಕಾಯ್ದ್ವಿ, ಗುರು ನಾನು ಇಲ್ಲಿ ಹೋಗ್ಬೇಕಾಗಿಲ್ಲ, ನಂದು ಡೆಸ್ಟಿನಿ ಇರೋದು ಇಲ್ಲಿ ಅಂತ ಮತ್ತೆ ಹಿಂಗೆ ಬಂತು. ಓಕೆನಾ. ನೀವು ಇಲ್ಲೂ ಎಕ್ಸಿಟ್ ಮಾಡಲಿಲ್ಲ, ಇಲ್ಲೂ ಎಕ್ಸಿಟ್ ಮಾಡಿಲ್ಲ, ಇಲ್ಲೂ ಎಕ್ಸಿಟ್ ಮಾಡಿಲ್ಲ ಅಂದ್ರೆ ಕೊನೆಗೆ ಶೂನ್ಯ ಸುತ್ಕೊಂಡು ಕೂತ್ಕೋತೀರ. ಓಕೆ, ಆಮೇಲೆ ಇದು ಇನ್ನೇನು ಆಗ್ತಾ ಹೋಗುತ್ತೆ, ನಿಮಗೆ ಡಿಕೇಯಿಂಗ್ ತುಂಬಾ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಟೈಮ್ ವ್ಯಾಲ್ಯೂ ಇದೆಯೋ ಅಲ್ಲೆಲ್ಲ ಡಿಕೇಯಿಂಗ್ ಆಗ್ತಾ ಹೋಗುತ್ತೆ. ಈ ಟೈಮ್ ವ್ಯಾಲ್ಯೂ ನಿಮ್ಗೆ ತುಂಬಾ ಇರೋದು ಔಟ್ ಆಫ್ ದ ಮನಿಲಿ ತುಂಬಾ ಟೈಮ್ ವ್ಯಾಲ್ಯೂ ಇರುತ್ತೆ, ಅರ್ಥ ಆಯ್ತಾ. ಸೊ ನಿಮ್ಗೆ ಅದಕ್ಕೆ ಯಾವಾಗ್ಲೂ ಹೇಳೋದು, ನಿಮ್ಗೆ ಒಂದ್ಸಲ ಅಬ್ಸರ್ವ್ ಮಾಡಿರ್ತೀವಿ ನಾವು, ನಿಫ್ಟಿಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಅಂದ್ರೆ ನಿಫ್ಟಿಲಿ ಒಂದು 100 ಪಾಯಿಂಟ್ ಗೇನ್ ಆಗಿರುತ್ತೆ ನಿಮ್ಗೆ. ನಿಫ್ಟಿಲಿ ಏನಾಗಿರುತ್ತೆ, 100 ಪಾಯಿಂಟ್ ಗೇನ್ ಆಗಿರುತ್ತೆ. ಬಟ್ ಅದೇ ನೀವು ಇಲ್ಲಿ ಪ್ರೀಮಿಯಂ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರೀಮಿಯಂ ಅಲ್ಲೇ ಒದ್ದಾಡ್ತಾ ಇರುತ್ತೆ. ಯಾಕೆ ಅಂದ್ರೆ ನಂತರ ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ವೇ ಇಲ್ಲ ನನ್ನಲ್ಲಿ, ನನ್ನ ಟೈಮ್ ವ್ಯಾಲ್ಯೂ ಇದೆ, ಅದನ್ನ ಡಿಕೆ ಮಾಡ್ಬೇಕು ನಾನೀಗ. ಅರ್ಥ ಆಗ್ತಿದೆ. ಇಂಟೆನ್ಸಿಕ್ ವ್ಯಾಲ್ಯೂ 0 ಇದೆ, ಟೈಮ್ ವ್ಯಾಲ್ಯೂ 200 ಇಟ್ಕೊಂಡಿದ್ದೀನಿ, ಮಾರ್ಕೆಟ್ ಮೂವ್ಮೆಂಟ್ ಆಗ್ತಿದೆ, ಹಂಗನ್ಬಿಟ್ಟು ನಾನು ಮೇಲ್ಗಡೆಗೆ ಹೋಗಲ್ಲ. ಬಿಕಾಸ್ ನಂತರ ಇರೋದೇ ಟೈಮ್ ವ್ಯಾಲ್ಯೂ. ಓಕೆನಾ. ಗುರುವಾರ ಅಂತ ಅನ್ಕೊಳ್ಳೋಣ, ಗುರುವಾರ ಇನ್ನ ಶುಕ್ರವಾರ ರಜಾ, ಇನ್ನು ನಾನು ಸೋಮವಾರ ಒಂದಿನ ಇದೆ, ಮಂಗಳವಾರ ಒಂದಿನ, ನಂತರ 2 ದಿನ ಇದೆ. ಓಕೆನಾ. 2 ದಿನ ಇಟ್ಕೊಂಡು ನಾನು 200 ರೂಪಾಯಿ ಆಲ್ರೆಡಿ ಟ್ರೇಡಿಂಗ್ ಅಲ್ಲಿ ಆಗ್ತಿದ್ದೀನಿ. ನಾನು 400 ರೂಪಾಯಿ 500 ರೂಪಾಯಿ ಮಾಡಲ್ಲ. ಮಾರ್ಕೆಟ್ 200 ಪಾಯಿಂಟ್ಸ್ ಹೋದ್ರು ಕೂಡ ನಾನು ಇದನ್ನ ಮೇಲ್ಗಡೆಗೆ ಹೋಗಿ ಕರ್ಕೊಂಡು ಹೋಗಲ್ಲ. ಮಾರ್ಕೆಟ್ 500 ಪಾಯಿಂಟ್ಸ್ ಅವರು ಕರ್ಕೊಂಡು ಹೋಗಲ್ಲ ನಾನು, ಬಿಕಾಸ್ ನನ್ನ ಹತ್ರ ಟೈಮ್ ವ್ಯಾಲ್ಯೂ ಇಲ್ಲ ನನಗಿಲ್ಲಿ. ಸಾರಿ, ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲ. ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲದೆ ಇರೋ ಟೈಮ್ವರೆಗೂ ನಾನು ಕೂಡ ಇದನ್ನ ಅಲ್ಲೇ ಒದ್ದಾಡಿ ಡಿಕೆ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ನೀವು ತುಂಬಾ ಸಲ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ನೋಡ್ರಿ ಏನ್ ಗುರು ಆಪ್ಷನ್ ಚಾರ್ಟ್ ನೋಡ್ರಿ ಮೇಲೆ ಹೋಗ್ತಿದೆ, ಪ್ರೀಮಿಯಂ ಚಾರ್ಟ್ ಅಲ್ಲೇ ಒದ್ದಾಡ್ತಿದೆ ಅಂದ್ರೆ ಬಿಕಾಸ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಟೈಮ್ ವ್ಯಾಲ್ಯೂ ಇರೋದಿಲ್ಲ. ನೋಡಿ ಮತ್ತೆ ರಾಂಗ್ ಹೇಳ್ತೀನಿ, ಇಂಟೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಓಕೆ. ಸೊ ಅದಕ್ಕೆ ನಿಮ್ಗೆ ಯಾವಾಗ್ಲೂ ಹೇಳೋದು ನಾನು, ಮಾರ್ಕೆಟ್ ಅಲ್ಲಿ ಇರೋ ಅಷ್ಟು ಕಾನ್ಸೆಪ್ಟ್ ನ ಬಿಡಿ, ಇಂಟೆನ್ಸಿಕ್ ಮತ್ತೆ ಟೈಮ್ ವ್ಯಾಲ್ಯೂ ಮೇಲೆ ಆದಷ್ಟು ನೀವು ಕ್ಲಿಯರ್ ಮಾಡೋದು ಕಲ್ತ್ಕೊಳ್ಳಿ. ಅವಾಗಷ್ಟೇ ನೀವು ಉದ್ಧಾರ ಆಗ್ತೀರಾ, ಲಾಸ್ ಮಾಡಲ್ಲ ಅಂತ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಐ ಎಕ್ಸ್ಪ್ಲೇನ್ ಇಟ್.
ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮಗೆ ಇಂಟೆನ್ಸಿಕ್ ವ್ಯಾಲ್ಯೂ ಬೆಳಗ್ಗೆ 0 ಇತ್ತು, ಟೈಮ್ ವ್ಯಾಲ್ಯೂ ಕರಗಬೇಕಿತ್ತು. ಓಕೆ, ಹೌದಾ? ಬಟ್ ಏನಾಯ್ತು ಆಮೇಲೆ ಇಂಟೆನ್ಸಿಕ್ ವ್ಯಾಲ್ಯೂ ನಮಗಿಲ್ಲಿ ರೇಸ್ ಆಯ್ತು. ಎಷ್ಟು? 34 ಪಾಯಿಂಟ್ ರೇಸ್ ಆಯ್ತು. ಓಕೆ, 34 ಅಲ್ಲ, ಓಕೆ, ಇಲ್ಲಿವರೆಗೂ ಬಂದಿದೆ ನಿಮ್ಗೆ. ಇಲ್ಲಿ ಆಲ್ಮೋಸ್ಟ್ 98 ಪಾಯಿಂಟ್ಸ್ ರೇಸ್ ಆಯ್ತು. ಜೊತೆಗೆ ಇದಕ್ಕೆ ಟೈಮ್ ವ್ಯಾಲ್ಯೂ ಕೂಡ ನಿಮಗೆ ಡ್ರಾಪ್ ಆಯ್ತಾ ಬಂತು. ನೀವು ನೋಡಿ, ಟೈಮ್ ವ್ಯಾಲ್ಯೂ ಹಿಂಗೆ ಹೋಗ್ಬೇಕಿತ್ತಾನೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಮಾರ್ಕೆಟಿಂಗ್ ಬಂದಿದೆ, ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಟೈಮ್ ವ್ಯಾಲ್ಯೂ ಏನಾಗ್ತಿದೆ ನಿಮಗೆ? ಇಂಟೆನ್ಸಿಕ್ ವ್ಯಾಲ್ಯೂ ಏನಾಯ್ತು? ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲಿಂದ ಹಿಂಗ್ ಬಂತು, ಹಿಂಗ್ ಒದ್ದಾಡಿ ಮತ್ತಿಲ್ಲೆಲ್ಲೋ ಕೆಳಗಡೆ ಬಂದಿದೆ. ಟೈಮ್ ವ್ಯಾಲ್ಯೂ ಆಲ್ರೆಡಿ ಇಲ್ಲಿತ್ತು, ಹೌದಾ? ಟೈಮ್ ವ್ಯಾಲ್ಯೂ ಹಿಂಗ್ ಹೋಗ್ಬೇಕಿತ್ತು, ಆದ್ರೆ ಟೈಮ್ ವ್ಯಾಲ್ಯೂ ಏನಾಗ್ತಿದೆ? ಹಿಂಗ್ ಬರ್ತಾ ಇದೆ. ಯಾಕೆಂದ್ರೆ ಗುರು ನಂತರ ಅಷ್ಟು ಟೈಮ್ ಇಲ್ಲ, ಇವತ್ತು ಆಲ್ರೆಡಿ ಗುರುವಾರದಲ್ಲಿ ಇದೀನಿ ನಾನು. ಇನ್ನು ಇರೋದೇ ನಂತರ 2 ದಿನ, ಶುಕ್ರವಾರ ರಜಾ ಮಾರ್ಕೆಟ್, ಶನಿವಾರ ಭಾನುವಾರ ರಜಾ, ನಂತರ ಇರೋದೇ ಸೋಮವಾರ ಮಂಗಳವಾರ ಎಕ್ಸ್ಪೈರಿ ಇದೆ. ನಾನು ಇದನ್ನ ಮತ್ತೆ ಹಿಂಗ್ ತಗೊಂಡೋಗ್ಲಾಗಲ್ಲ ಟೈಮ್ ವ್ಯಾಲ್ಯೂ. ನಾನೇನ್ ಮಾಡ್ತಾ ಇದ್ದೀನಿ? ಕೆಳಗಡೆ ಬರ್ತಾ ಇದ್ದೀನಿ. ಇದನ್ನೇ ಇಷ್ಟೊತ್ತಿಗೆ ಎಕ್ಸ್ಪ್ಲೈನ್ ಮಾಡಿದ್ದು ನಾನು ನಿಮಗೆ. ಓಕೆ, ಸೊ ಇಲ್ಲಿ ಇಂಟೆನ್ಸಿಕ್ ವ್ಯಾಲ್ಯೂ ಮೇಲ್ ಬಂದ ತಕ್ಷಣ ಇಟ್ ವಾಸ್ ವೆರಿ ಕ್ಲಿಯರ್ ದಟ್ ಇದು ಮಾರ್ಕೆಟ್ ಪುಷ್ ಮೂಮೆಂಟ್ ಆಯ್ತು. ಸೊ ಅದ್ರ ಬೇಸಸ್ ಮೇಲೆ ನಾನು ಇಲ್ಲಿ ಟ್ರೇಡ್ ತಗೊಂಡಿದ್ರು ಅಷ್ಟೇನೆ, ಇಟ್ ವಾಸ್ ಗೋಯಿಂಗ್ ಹೈ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೋದಿತ್ತು, ಇಲ್ಲಿ ಡೌನ್ ಬರ್ತಾ ಇದೆ ನನಗೆ. ಓಕೆನಾ? ಇಲ್ಲಿಗೆ ಒಂದು ಸ್ಟಾಪ್ ಲಾಸ್ ನ ಡೌನ್ ಆಗ್ತಿದ್ದಂಗೆ ಒಂದು ವ್ಯಾಲ್ಯೂ ಇಟ್ಕೊಂಡಿದ್ರೆ ದೆನ್ ಐ ಕುಡ್ ಹವ್ ಮೇಡ್ 50 ಪಾಯಿಂಟ್ಸ್, 60 ಪಾಯಿಂಟ್ಸ್, 70 ಪಾಯಿಂಟ್ಸ್. ಓಕೆ, 100 ಪಾಯಿಂಟ್ಸ್ ಒಂದು 50 ಪಾಯಿಂಟ್ ಆದ್ರೂ ಕ್ಯಾಪ್ಚರ್ ಮಾಡ್ಬೋದಿತ್ತು. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದು, ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಮೇಲೆ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರಲ್ಲ. ನೀವಿನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಗೆ ಇಲ್ಲಿ ಓಕೆ, ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಅರೆ ಓಕೆ, ನೋಡಿ ಇಲ್ಲಿ ಟೈಮ್ ವ್ಯಾಲ್ಯೂ ಹೊರಟು ಹೋಗಿದೆ, ಸಾರಿ ಇಂಟೆನ್ಸಿಕ್ ವ್ಯಾಲ್ಯೂ ಹೊರಟೋಗಿದೆ. ಟೈಮ್ ವ್ಯಾಲ್ಯೂ ಇರೋದೆ 128 ಇದೆ ನನ್ನ ಹತ್ರ ಅಷ್ಟೇ. ಓಕೆನಾ? ಸೊ ಇದು ಒಂದು ಕನ್ಫರ್ಮೇಶನ್. ನೀವು ಲೈವ್ ಅಲ್ಲಿ ನೋಡಿದ್ರೆ ನಾನು ಇನ್ನೊಂದು ಕನ್ಫರ್ಮೇಶನ್ ಕೊಟ್ಟಿದ್ದೆ ನಿಮ್ಗೆ. ಏನು? ಸ್ಕ್ಯಾಲ್ಪಿಂಗ್ ವೇವ್ಸ್ ನೋಡಿ ನೀವು ಯಾವಾಗ್ಲೂ. ಓಕೆ, ಸ್ಕ್ಯಾಲ್ಪಿಂಗ್ ವೇವ್ಸ್ ನೋಡಿ, ಅವಾಗ ಮಾತ್ರ ನಿಮ್ಗೆ ಈಸಿ ಆಗುತ್ತೆ ಸ್ಕ್ಯಾಲ್ಪಿಂಗ್ ವೇವ್ಸ್ ನೋಡಿದಾಗ ಅನ್ಬಿಟ್ಟು ಅಂತ. ಓಕೆ, ಸೊ ಇಲ್ಲೇನ್ ಮಾಡ್ತೀವಿ ನಾವೀಗ, ನಾನು ಮತ್ತೆ ಸ್ಕ್ಯಾಲ್ಪಿಂಗ್ ವೇವ್ಸ್ ಕಡೆಗೆ ಶಿಫ್ಟ್ ಆಗ್ತೀನಿ. ಓಕೆ, ಇದು ಒಂದು ಕನ್ಫರ್ಮೇಶನ್ ಕೊಡ್ತಾ. ಸೊ ಇಲ್ಲಿ ಎನೇಬಲ್ ಪಿ ಸ್ಕ್ಯಾಲ್ಪಿಂಗ್ ವೈಸ್ ಎನೇಬಲ್ ಮಾಡ್ತೀನಿ. ಸೊ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಕೇಸರಿ, ಬಿಳಿ, ಹಸಿರು. ನಾನು ಇವಾಗ ಟೈಮ್ ವ್ಯಾಲ್ಯೂ ಮತ್ತೆ ಇಂಟೆನ್ಸಿಕ್ ವ್ಯಾಲ್ಯೂ ಸದ್ಯಕ್ಕೆ ತೆಗಿತೀನಿ, ಬಿಕಾಸ್ ನಾನು ತುಂಬಾ ಲೈನ್ಸ್ಗಳಾಕಿ ಕನ್ಫ್ಯೂಷನ್ಸ್ ಮಾಡಲ್ಲ ನಿಮಗೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಓಕೆ, ಏನ್ ಹೇಳಿದ್ದೆ ಮೊದಲೇ ನಿಮಗೆ? ಇದು ಕೇಸರಿ, ಬಿಳಿ, ಹಸಿರು. ಓಕೆನಾ? ನನ್ನ ಹತ್ರ ಬಿಳಿ ಹಾಕಿದ್ರೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಈ ಲೈನ್ ಹಾಕಿದ್ದೀನಿ ಅಲ್ವಾ? ಇದು ಯಾವಾಗ್ಲೂ ನಿಮ್ಗೆ ಯಾವಾಗ ಇದೇ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ನಿಮ್ಗೆ. ಓಕೆ, ಇದೇ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಅಲ್ಲಿವರೆಗೂ ನೀವು ಟ್ರೇಡಿಂಗ್ ಅಲ್ಲಿ ಪಾಸಿಟಿವ್ ಇರ್ತೀರಾ, ಹೌದಾ? ಸೊ 29ನೇ ತಾರೀಕು ತಗೊಂಡ್ರೆ ನಿಮ್ಗೆ ಒಂದೇ ನಿಮಿಷ, ಸಾರಿ 1 ನಿಮಿಷ. 29ಕ್ಕಲ್ಲ, ಅದೇ ಏನಪ್ಪಾ ಈ ತರ ಇದೆ ಅನ್ಕೋತಾ ಇದ್ದೀನಿ. 30ನೇ ತಾರೀಕಿಗೆ ಬರಬೇಕು ಆಕ್ಚುಲಿ. ಓಕೆನಾ? ಸೊ 30ನೇ ತಾರೀಕು ತಗೊಂಡ್ರೆ ನೀವು ಅಬ್ಸರ್ವ್ ಮಾಡಿ, ಬೆಳಗ್ಗೆಯಿಂದನೂ ಕೂಡ ನಮಗೆ ಇದು ಪಾಸಿಟಿವ್ ಅಲ್ಲಿದೆ ನೋಡಿ. ಕೇಸರಿ, ಬಿಳಿ, ಹಸಿರು, ಕಪ್ಪು, ಈ ಫಾರ್ಮೇಶನ್ಸ್ ಅಲ್ಲಿ ಇರ್ಬೇಕು ನನಗೆ. ಈ ಫಾರ್ಮೇಶನ್ಸ್ ಎಲ್ಲ ಇದ್ದಾಗ ನನಗೆ ಪ್ರೈಸ್ ಅಪ್ರಿಷಿಯೇಷನ್ ಮೋಡ್ಗೆ ಹೋಗುತ್ತೆ ಅನ್ನೋದು ವೆರಿ ಕ್ಲಿಯರ್ ಆಗುತ್ತೆ. ಸೊ ಇದನ್ನ ನಮ್ಮ ಇಂಡಿಕೇಟರ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ. ಇದಿಷ್ಟು ನಾನು ಏನ್ ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್, ಇದಿಷ್ಟು ಇಂಡಿಕೇಟರ್ ಒಳಗಡೆ ಆಲ್ರೆಡಿ ಇನ್ಬಿಲ್ಟ್ ಆಗೋಗಿದೆ. ಇದಿಷ್ಟು ಇಂಡಿಕೇಟರ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ ನಿಮ್ಗೆ. ಓಕೆನಾ? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದಿಷ್ಟು ಲೈನ್ ಕೂಡ ಕನ್ಫರ್ಮೇಶನ್ ಕೊಡ್ತಾ ಇದೆ ನಮಗೆ. ಸೊ ಎಲ್ಲೂ ಕೂಡ ಕ್ರಾಸ್ ಓವರ್ ಆಗಿಲ್ಲ. ಓಕೆನಾ? ಇಲ್ಲಿವರೆಗೂ ಕ್ರಾಸ್ ಓವರ್ ಆಗಿಲ್ಲ ಅಂತ ನೀವು ನೋಡೋದಾದ್ರೆ, ಓಕೆನಾ, ನೀವು ನೋಡ್ತಾ ಬನ್ನಿ. ಇಲ್ಲಿ ಪ್ರೈಸ್ ಅಲ್ಲಿಂದ ಕ್ಲಿಯರ್ ಡ್ರಾಪ್ ಆಗುತ್ತೆ ನೋಡಿ. ಇಲ್ಲಿ ಪೀಕ್ ಹೋಯ್ತು 260. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ?
ಇಲ್ಲಿಂದ ಸ್ವಲ್ಪ ಸ್ಟ್ರಗಲ್ ಸ್ಟಾರ್ಟ್ ಆಗಿದೆ ಬಿಕಾಸ್ ವೈಟ್ ಮೇಲ್ ಬಂದೋಯ್ತು. ಓಕೆನಾ, ಯಾವಾಗಲೂ ಈ ಆರೆಂಜ್ ಮೇಲ್ ಇರ್ಬೇಕು ನಮಗೆ. ಓಕೆನಾ, ಬಟ್ ಇಲ್ಲಿ ಸ್ವಲ್ಪ ಕ್ರಾಸ್ ಓವರ್ ನಡೀತಾನೆ ಇದೆ ನೋಡಿ. ಇಲ್ಲಿ ಮೇಲ್ ಹೋಯ್ತು, ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಓವರ್ ಆಗಿದ ತಕ್ಷಣ ಮತ್ತೆ ಡೌನ್ ಆಯ್ತು. ಅಗೇನ್ ಇಲ್ಲೂ ಕೂಡ ನಮ್ಗೆ ಯಾವುದು ಇವೆರಡು ಕ್ರಾಸ್ ಓವರ್ ಆಗದಿರೋ ಕಾರಣಕ್ಕೆ ಇನ್ನೂ ಪ್ರೈಸ್ ಅಬೋನೇ ಇತ್ತು, ಇಲ್ಲಿ ಬಂತು. ಬಟ್ ಇಲ್ಲಿವರೆಗೂ ಪ್ರೈಸ್ ಒಂದು ಲೆವೆಲ್ವರೆಗೂ ಹೋಯ್ತು. ಬಟ್ ಇಲ್ಲಿ ನೋಡಿ 240 ಹೈಯೆಸ್ಟ್ ಎಷ್ಟು ಹೋಗಿದೆ 260, ಒಂದು 20 ಪಾಯಿಂಟ್ಸ್ ಕೆಳಗಡೆ ಬಂತಲ್ವಾ. ಬಟ್ ಇಲ್ಲಿ ನಿಮಗೆ ವೆರಿ ಕ್ಲಿಯರ್ ಆಗಿ ನೋಡಿ, ಫಸ್ಟ್ ಇದು ಬಂತು, ಸೆಕೆಂಡ್ ಇದು ಕ್ರಾಸ್ ಆಗಿ ಹೋಗಿದೆ ಆಲ್ರೆಡಿ 240 ಬರೋ ಅಷ್ಟ್ರಲ್ಲಿ ನಿಮಗೆ ನೋಡಿ. ಫಸ್ಟ್ ಲೈನ್ ಯಾವ್ದಿರ್ಬೇಕಿತ್ತು, ಆರೆಂಜ್ ಇತ್ತು, ಇಲ್ಲ ಆರೆಂಜ್ ಕೆಳಗಡೆ ಬಂದಾಯ್ತು. ಸೆಕೆಂಡ್ ಲೈನ್ ಯಾವ್ದಿರ್ಬೇಕಿತ್ತು, ಬ್ಲೂನು ಕೆಳಗಡೆ ಬಂತು, ಗ್ರೀನ್ ಮೇಲ್ ಬಂದಾಗೋಯ್ತು. ಸೊ ಇಲ್ಲಿಗೆ ವೆರಿ ಕ್ಲಿಯರ್ ಕನ್ಫರ್ಮೇಶನ್ ಸಿಗುತ್ತೆ ನಮ್ಗೆ. ಇಲ್ಲಿ ಏನಂತ ಕನ್ಫರ್ಮೇಶನ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೋಡಿ, ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಥಿಂಗ್ಸ್ ಪ್ರೈಸು ಹಿಂಗೆ ಹೋಗ್ತಿರೋದು ಆಟೋಮೆಟಿಕಲಿ ಡೌನ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರು ಕೂಡ ಅದೇ ಕ್ಲಿಯರ್ ಆಗಿ ಹೇಳ್ತಿದೆ. ಪ್ರೈಸ್ ಆಲ್ರೆಡಿ 20 ಪಾಯಿಂಟ್ಸ್ ರಿಡ್ಯೂಸ್ ಆಗಿದೆ ಅಷ್ಟೇ, 260 ಇಂದ 240 ಬಂದಿದೆ ಪಾಯಿಂಟ್ಸ್. ಸೊ ಇಲ್ಲಿ ನಾನು ಆಟೋಮೆಟಿಕಲಿ ಹೋಲ್ಡಿಂಗ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ನೋಡಿ ಮಾರ್ಕೆಟ್ ಏನಾಗಿದೆ ಅನ್ನೋದಕ್ಕೆ. ಓಕೆ, ಅದಾದ್ಮೇಲೆ ಮಾರ್ಕೆಟ್ ನಿಮಗೆ ಓಕೆ ನೋಡಿ, ಇಲ್ಲಿವರೆಗೂ ಓಕೆ ಆಗಿತ್ತು. ಇನ್ನೊಂದು ಏನು ಬ್ಲ್ಯಾಕ್ ಲೈನ್ ನಮ್ಗೇನು ಮೇಲ್ ಬಂದಿರಲಿಲ್ಲ. ಇಲ್ಲಿ ನೋಡಿದ್ರೆ ಏನು ಹೇಳಿದೆ, ಫಸ್ಟು ನಾನು ನಿಮಗೆ 4 ಕಲರ್ ಹೇಳಿದೆ ಅಲ್ವಾ, ಯಾವುದು ಕೇಸರಿ, ಬಿಳಿ, ಹಸಿರು, ಕಪ್ಪು. ಹೀಗಿದ್ರೆ ಏನಾಗುತ್ತೆ, ಕೇಸರಿ, ಬಿಳಿ, ಗ್ರೀನ್, ಬ್ಲ್ಯಾಕ್, ಈ ಫಾರ್ಮೇಶನ್ಸ್ ಇದ್ರೆ ಪ್ರೈಸು ಅಪ್ ಮೂಮೆಂಟ್. ಇದೇ ಉಲ್ಟಾ ಆದ್ರೆ ಬ್ಲ್ಯಾಕು, ಗ್ರೀನು, ಓಕೆ, ವೈಟು, ಕೇಸರಿ, ಈ ತರ ಆದ್ರೆ ಪ್ರೈಸು ಡೌನ್ ಮೂಮೆಂಟ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವೆರಿ ಕ್ಲಿಯರ್ ಆಗಿ ಅದೇ ಆಗಿರೋದು. ಓಕೆ, ವೆರಿ ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲೇನಾಗಿದೆ, ಒಂದು ಸಲ ಈ ಬ್ಲ್ಯಾಕ್ ಬಂದ್ರೆ, ಒಂದು ಸಲ ಈ ಬ್ಲ್ಯಾಕ್ ಇದೆಲ್ಲ ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟ್ ಇದೆಲ್ಲ ಬ್ಲ್ಯಾಕ್ ಇಲ್ಲೂ ಕ್ರಾಸ್ ಓವರ್ ಆಯ್ತು. ಇಲ್ಲಿವರೆಗೂ ಬ್ಲ್ಯಾಕ್ ಕ್ರಾಸ್ ಓವರ್ ಆಗಿರ್ಲಿಲ್ಲ. ಓಕೆ, ಇಲ್ಲಿ ಎಷ್ಟಿತ್ತು ನಮಗೆ 226 ಪಾಯಿಂಟ್ಸ್ ಇತ್ತು. ಯಾವಾಗ ಇಲ್ಲಿ ಕ್ರಾಸ್ ಓವರ್ ಆಯ್ತು, ನೀವು ಅಲ್ಲಿ ಅಬ್ಸರ್ವ್ ಮಾಡಿ, ಕ್ಲಿಯರ್ ಕ್ರಾಸ್ ಓವರ್ ಆಯ್ತು, ಪ್ರೈಸು ಅರೆ ಯಾಕೆ ಗುರು ಹಿಂಗೆ ಒತ್ತಾಡಿಸ್ತೀಯ ನನ್ನ. ಇಲ್ಲಪ್ಪ, ಹೋದೆ ಯಾವಾಗಲೇ. ಇಲ್ಲಿ ಕ್ರಾಸ್ ಓವರ್. ಓಕೆ, ನಾನು ಇಲ್ಲಿ ಸಿ ಡಿಸೇಬಲ್ ಮಾಡ್ತೀನಿ. ಇದೊಂದೇ ನೋಡ್ತೀರ, ಅದೊಂದೇ ನೋಡೋಣ. ಓಕೆ ನೋಡಿ, ಇಲ್ಲಿ ಕ್ರಾಸ್ ಓವರ್ ಆಗ್ತಿದೆ, ಗೊತ್ತಾಗ್ತಿದೆ ನಿಮ್ಗೆ. ಇಲ್ಲಿ ಕ್ರಾಸ್ ಓವರ್ ಆಗಿದ ತಕ್ಷಣ ನೋಡಿ, ಪ್ರೈಸು ಇದೊಂದು ಕ್ರಾಸ್ ಓವರ್ ಕಾಯ್ತಾ ಇತ್ತು. ಇದೆಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಲೈನ್ ಕ್ರಾಸ್ ಓವರ್ ಆಗಿರ್ಲಿಲ್ಲ. ಇಲ್ಲಿ ಕ್ರಾಸ್ ಓವರ್ ಆಗಿದ ತಕ್ಷಣ ಪ್ರೈಸ್ ನೋಡಿ 240 ಇಂದ ನಿಮಗೆ ಇದೆರಡು ಕ್ರಾಸ್ ಓವರ್ ಆಗಿದ ತಕ್ಷಣ, ಯಾವುದು ಆರೆಂಜ್ ಮತ್ತೆ ಬ್ಲೂ ಕ್ರಾಸ್ ಓವರ್ ಆಗಿದ ತಕ್ಷಣ 240 ಇಂದ 220 ಬಂದಿದೆ ಇಲ್ಲಿ ನಿಮಗೆ. ಹೌದಾ, ಗ್ರೀನ್ ಕ್ರಾಸ್ ಓವರ್ ಆಗಿದ ತಕ್ಷಣ ಇಲ್ಲಿ ನೋಡಿ, ಗ್ರೀನ್ ಕ್ರಾಸ್ ಓವರ್ ಆಗಿದ ತಕ್ಷಣ 236 ಬಂತು. ಓಕೆ, ಅಲ್ಲೇ ಸಸ್ಟೈನ್ ಆಗ್ತಾ ಇತ್ತು. ಯಾವಾಗ ಇಲ್ಲಿ ಬ್ಲ್ಯಾಕ್ ಕ್ರಾಸ್ ಓವರ್ ತಗೊಂಡು ನಿಮ್ಗೆ ನೋಡಿ, ಇಲ್ಲಿನೂ ಬ್ಲ್ಯಾಕ್ ಯಾವ್ದು ಕ್ರಾಸ್ ಓವರ್ ಮಾಡಿಲ್ಲ. ಇಡೀ ಮಾರ್ಕೆಟ್ ಅಲ್ಲಿ ನಿಮಗೆ ಬ್ಲ್ಯಾಕ್ ಕೆಳಗಡೆನೆ ಇತ್ತು. ಫಸ್ಟ್ ಕ್ರಾಸ್ ಓವರ್ ಇವೆರಡು ಲೈನ್ ಮಾಡ್ತು, ಯಾವುದು ಕೇಸರಿ ಮತ್ತೆ ಇದನ್ನ ಕ್ರಾಸ್ ಓವರ್ ಮಾಡಿದ ತಕ್ಷಣ 224 ಬಂದಿತ್ತು. ಯಾವಾಗ ಇಲ್ಲಿ ಕ್ರಾಸ್ ಓವರ್ ಆಗಿದೆ ನಿಮ್ಗೆ, ಮಾರ್ಕೆಟ್ 200 ಬಂದಿದೆ, ಅಂದ್ರೆ 40 ಪಾಯಿಂಟ್ಸ್ ರೆಡ್ಯೂಸ್. ಸೊ ಇದು ವೆರಿ ಕ್ಲಿಯರ್ ಕನ್ಫರ್ಮೇಶನ್, ಇನ್ನು ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಅಂದ್ರೆ ಪ್ರೀಮಿಯಂ, ಈ ಪರ್ಟಿಕ್ಯುಲರ್ ಪಿ ಪ್ರೀಮಿಯಂ ಡೌನ್ ಫಾಲ್ ಆಗುತ್ತೆ ಅಂತ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ನೀವು ಕಂಪ್ಲೀಟ್ಲಿ ನೋಡಿ ಡೌನ್ ಫಾಲ್ ಆಗಿದೆ. ಓಕೆನಾ, ಕಂಪ್ಲೀಟ್ ಡೌನ್ ಫಾಲ್ ಆಗಿದೆ. ಇಲ್ಲೆಲ್ಲ ಡೌನ್ ಫಾಲ್ ಆಯ್ತಾ, ಇಲ್ಲಿ ನೋಡಿ, ಇಲ್ಲೇನಾಯ್ತು, ಮತ್ತೆ ಇಲ್ಲೆಲ್ಲೂ ಕೂಡ ನಿಮಗೆ ಪ್ರೈಸ್ ಅಪ್ ಮೂವ್ಮೆಂಟ್ ಯಾಕೆ ಆಯ್ತು ಅಂದ್ರೆ ನೋಡಿ, ಇಲ್ಲೆಲ್ಲ ಡೌನ್ ಫಾಲ್ ಎಲ್ಲಿದೆ, ಅಲ್ಲಿ ಕೂಡ ನಿಮಗೆ ಈ ಆರೆಂಜ್ ಕೆಳಗಡೆನೇ ಇದೆ ಲೈನ್. ಯಾವಾಗ ಇಲ್ಲಿ ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು, ಆಟೋಮೆಟಿಕಲಿ ಆರೆಂಜು ಬ್ಲೂನ ಕ್ರಾಸ್ ಓವರ್ ಮಾಡ್ತು. ಇದು ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಲಾಂಗ್ ಆಗುತ್ತೆ ಅನ್ನೋದು, ಬಿಕಾಸ್ ಗ್ರೀನ್ ಇನ್ನೂ ಕೆಳಗಡೆ ಬಂದಿಲ್ಲ, ಬ್ಲ್ಯಾಕ್ ಕೆಳಗಡೆ ಬಂದಿಲ್ಲ. ಇದು ಕೆಳಗಡೆ ಬರೋರ್ಗು ಅಂತ ಯೂಸ್ ರ್ಯಾಲಿ ಸಿಗುತ್ತೆ ಅನ್ನೋದು ವೆರಿ ಕನ್ಫರ್ಮೇಶನ್ಸ್ ಇಲ್ಲ ನಮಗಿಲ್ಲಿ. ಸೊ ಅದಾದ್ಮೇಲೆ ಆಯ್ತು, ಗ್ರೀನ್ ಕೆಳಗಡೆ ಬಂತು, 1 2 3 ಲೈನ್ ನಾವು ಅನ್ಕೊಂಡಂಗೆ ಬಂತು, ಪ್ರೈಸ್ ಅಪ್ ಮೂವ್ಮೆಂಟ್ ಹೋಯ್ತು. ಓಕೆ, ಅಂತ ಅಪ್ ಮೂವ್ಮೆಂಟ್ ಅಂದ್ರೆ 110 137 ಆಯ್ತು. ಬಟ್ ಸ್ಟಿಲ್ ಈ ಬ್ಲ್ಯಾಕ್ ಲೈನ್ ಟಾಪ್ ಅಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅಪ್ ಮೂವ್ಮೆಂಟ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಇಲ್ಲಿ ನಿಮಗೆ ಇದು ಕ್ರಾಸ್ ಓವರ್ ಮಾಡಿದೆ, ಬಟ್ ಇನ್ನೂ ಬ್ಲೂ ಲೈನ್ ಮತ್ತೆ ಗ್ರೀನ್ ಲೈನ್ ಬ್ಲ್ಯಾಕ್ ಕೆಳಗಡೆ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಪ್ರೈಸ್ ಅಪ್ ಮೂವ್ಮೆಂಟ್ ಆಗಲ್ಲ. ಸೊ ಇದು ಕೆಳಗಡೆ ಬರುತ್ತೆ ಅನ್ನೋದಕ್ಕೆ ನೋಡಿ, ಮತ್ತೆ ಇಲ್ಲಿ ಪ್ರೈಸ್ ಕೆಳಗಡೆ ಬಂತು. ಓಕೆ, ಸೊ ಇದಿಷ್ಟು ಕೂಡ ಸ್ಕ್ಯಾಲ್ಪಿಂಗ್ ಮೆಥಡ್ಸ್, ಅಂದ್ರೆ ಇದ್ರ ಬೇಸಿಸ್ ಮೇಲೆ ನೀವು
ಮೀನು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಈ ಇಂಡಿಕೇಟರ್ ನಿಮಗೆ ಆರಾಮಾಗಿ ಮನಿ ಮಾಡ್ತಾ ಹೋಗ್ಬೋದು. ಓಕೆ, ಅಂದ್ರೆ ನಾನು ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲೂ ಕೂಡ ಅಷ್ಟೇ. ನಾನು ಏನು ಹೇಳಿದೆ ನಿಮಗೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನೋಡಿದೆ. ಓಕೆ, ನನಗೆ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಕ್ರಾಸ್ ಓವರ್ ಆಯ್ತು ಅಂತ. ಓಕೆ, ಬೈ ಅಟ್ 123 ನಾನು ಬೈ ಮಾಡ್ಕೋತೀನಿ. ಓಕೆ, ಇಲ್ಲೊಂದು 136 ಅಥವಾ ಒಂದು 5 ಪಾಯಿಂಟ್ಸ್ 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಐ ಕಮ್ ಔಟ್ ಆಫ್ ದ ಮಾರ್ಕೆಟ್. ಇಲ್ಲಿ ಮತ್ತೆ ನನಗೆ ಗೊತ್ತಾಗ್ತಿದೆ ಕ್ರಾಸ್ ಓವರ್ ಆಗ್ತಿದೆ ಅಂತ ಹೇಳಿ ಅಂತ, ಅಂದ್ರೆ ಇಲ್ಲಿಂದ ಮೂವ್ಮೆಂಟ್ ಕೆಳಗಡೆ ಆಗುತ್ತೆ ಮಾರ್ಕೆಟ್ ಅಂತ ನಾನು ಮಾರ್ಕೆಟಿಂದ ಆಚೆ ಬರ್ತಾ ಹೋಗ್ತೀನಿ. ಎಷ್ಟಕ್ಕೆ ಬಂತು ಇಲ್ಲಿ ನಿಮಗೆ 131. ಸೊ ಇಲ್ಲಿ ಎಷ್ಟು ಕ್ರಾಸ್ ಓವರ್ ಆಗಿದೆ, ಅಗೇನ್ 129. ಸೊ 2-3 ಪಾಯಿಂಟ್ಸ್. ಸೊ ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ಮಾಡ್ತಾ ಹೋಗ್ತಾರೆ. ಸೊ ಅದು ರಿಸ್ಕ್ ಇಸ್ ಹೈ, ಬಿಕಾಸ್ ನೋಡಿ ಇಲ್ಲಾದ್ಮೇಲೆ ಫುಲ್ ಫಾಲೋ ಆಯ್ತು ಮಾರ್ಕೆಟ್, ಕ್ಲಿಯರ್ ಟಾರ್ಗೆಟ್ಸ್ ಇರಲ್ಲ ನಿಮಗೆ. ಓಕೆನಾ, ಇಟ್ಸ್ ಆನ್ ಬೇಸ್ಡ್ ಆನ್ ಪ್ಯೂರ್ಲಿ ಆನ್ ಯುವರ್ ಹೌ ಮಚ್ ಯು ಲರ್ನ್ಡ್. ಇದನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ನನ್ನ ಮೇಲೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯೂಸ್ ಮಾಡ್ಕೊತಾ ಹೋಗ್ಬೋದು. ಓಕೆನಾ, ಸೊ ಇದಿಷ್ಟು ನಿಮಗೆ ಪಿಲಿ ನಾನು ಹೇಳಿದ್ದು. ಇದಾದ್ಮೇಲೆ ನಮ್ದು ಇನ್ನೊಂದು ಇಂಡಿಕೇಟರ್ ಇನ್ನೊಂದು ಎನೇಬಲ್ ಮಾಡಿದೀವಿ ಅಂತ ಹೇಳಿದ್ರೆ ನಿಮಗೆ ಎಂಟ್ರಿ, ಕರೆಂಟ್ ಮತ್ತೆ ಕನ್ಫರ್ಮೇಷನ್ಸ್ ಲೈನ್. ಓಕೆನಾ, ಸೊ ಇದು ಯಾವಾಗ್ಲೂ ನಮಗೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರತಿ ಸಲನು ಬ್ಲೂ ಲೈನು ನಿಮಗೆ ಕರೆಂಟ್ ಪ್ರೀಮಿಯಂ ತೋರಿಸ್ತಾ ಹೋಗುತ್ತೆ. ನಿಮಗೆ ಕರೆಂಟ್ ಪ್ರೀಮಿಯಂ ತೋರಿಸ್ತಾ ಹೋಗುತ್ತೆ. ಈ ಬ್ಲೂ ಲೈನ್ ಯಾವಾಗ್ಲೂ ಗ್ರೀನ್ ಲೈನ್ ಮೇಲೆ ಇದೆ ಅಂತ ಹೇಳಿದ್ರೆ ದಟ್ ಈಸ್ ವೆರಿ ಕ್ಲಿಯರ್ ದಟ್ ಮಾರ್ಕೆಟ್ ಈಸ್ ಇನ್ ಡಿಪ್ರಿಷಿಯೇಷನ್ ಮೋಡ್. ಅದೇ ಬ್ಲೂ ಲೈನು ಎಂಟ್ರಿ ಪ್ರೈಸ್ 191, ಅದಕ್ಕಿಂತ ಕಮ್ಮಿ ಇದ್ದಾಗ ಅಪ್ರಿಷಿಯೇಷನ್ ಮೋಡ್ಗೆ ಹೋಗುತ್ತೆ ಮಾರ್ಕೆಟ್. ಅರ್ಥ ಆಯ್ತಾ? ಇನ್ನೇನು ಹೇಳಿದೆ ನಾನು ನಿಮಗೆ, ಡಿಪ್ರಿಷಿಯೇಷನ್ ಅಂತ ಹೇಳಿದ್ದೀನಿ ನಿಮಗೆ. ಹೌದಾ, ನೀವು ನೋಡಿ ಬ್ಲೂ ಲೈನ್ ಏನಿದೆ ನಮಗೆ ಗ್ರೀನ್ ಲೈನ್ ಬ್ಲೂ ಲೈನ್ ಮೇಲಿದೆ. ದಟ್ ಮೀನ್ಸ್ ಮಾರ್ಕೆಟ್ ಡಿಪ್ರಿಷಿಯೇಷನ್, ಅಂದ್ರೆ ಮಾರ್ಕೆಟ್ ಡೌನ್ ಫಾಲೋ ಅಥವಾ ಡಿ ಕೆ ಮೋಡಲ್ ಹೋಗುತ್ತೆ ಅಂತ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಸಿ ಡ್ರಾಪ್ ಆಗಿರೋದು, ಪಿ ವಾಸ್ ಇನ್ ಹೈ ಮೋಡ್. ಹೌದಾ, ಅದೇ ರೀತಿ ನಿಮ್ಗೆ ಇಲ್ಲಿ 12 ಗಂಟೆಯಲ್ಲಿ ನೋಡಿದ್ರೆ ನಿಮ್ಗೆ ಈ ಬ್ಲೂ ಲೈನು ನಿಮ್ಗೆ ಗ್ರೀನ್ ಲೈನ್ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ. ಸೊ ಆಟೋಮೆಟಿಕಲಿ ಇದನ್ನ ಡ್ರಾಪ್ ಮಾಡಿದೆ. ಮಾರ್ಕೆಟ್ ವಿಲ್ ಗೋ ಫಾರ್ ಅಪ್ರಿಷಿಯೇಷನ್ ಮೋಡ್, ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ ನಿಮಗೆ, ಬಟ್ ನಾಟ್ ವೆರಿ ಮಚ್ ಬಿಗರ್ ಲೈನ್. ಸೊ ಕ್ಲೋಸಿಂಗ್ ಬಂದ್ಬಿಟ್ಟು ಮಾರ್ಕೆಟ್ಗೆ ಮೇಲೆ ಹೋಗಿದೆ. ಓಕೆನಾ, ಸೊ ಇದಿಷ್ಟು ನಿಮಗೆ ಇಂಡಿಕೇಟರ್ದು ಕನ್ಫರ್ಮೇಷನ್ಸ್ ಮತ್ತೆ ಎಂಟ್ರಿ ಲೈನ್ಸ್. ಓಕೆ, ಇದಿಷ್ಟು ನೋಡಿದ್ವಿ. ಈಗ ಮತ್ತೆ ನಾವೇನ್ ಮಾಡೋಣ, ವಿಲ್ ಚೇಂಜ್ ಬ್ಯಾಕ್ ಟು ಸಿ, ಬಿಕಾಸ್ ಪಿ 12 ಗಂಟೆವರೆಗೂ ಮಾತ್ರ ಆಯ್ತು. 12 ಗಂಟೆ ಮೇಲೆ ಸಿ ಆಗಿದೆ. ಓಕೆನಾ, ಸೊ ಇಲ್ಲಿ ನಾನು ಎಲ್ಲಾವುದು ಡಿಸೇಬಲ್ ಮಾಡ್ತೀನಿ. ಐ ಜಸ್ಟ್ ಟೇಕ್ ಓನ್ಲಿ ಸಿ. ಓಕೆ, ಸಿ ಇದು ನೋಡಿ ಎಂಥ ರ್ಯಾಲಿ ಆಗಿದೆ. ಸಿ ಇದು ರ್ಯಾಲಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ಲಿ 12 o'clockಗೆ ಸಪೋರ್ಟ್ ತಗೊಂಡು ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಲಿ. ಓಕೆ, ನಿಫ್ಟಿ ಆಲ್ರೆಡಿ 11:30ಗೆ ತಗೊಂಡಿದೆ, ಬಟ್ ಬ್ಯಾಂಕ್ ನಿಫ್ಟಿ 12 o'clock ಇಂದ ಸ್ಟಾರ್ಟ್ ಆಗಿದೆ ನಮಗೆ ಅಪ್ ರ್ಯಾಲಿ ಮೂವ್ಮೆಂಟು. ಇದ್ರ ಬೇಸಸ್ ಮೇಲೆನೆ ಕೂಡ ನಮ್ಗಿಲ್ಲಿ 11:30-12 ಲೋ ವಾಸ್ 145. ಓಕೆನಾ, 12 o'clock ನೋಡಿದ್ರೆ ನಾನು 12 o'clock ಅಷ್ಟರಲ್ಲಿ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಗೇನ್ ಆಗಿದೆ ನನಗಿಲ್ಲಿ. ಇದಾದ್ಮೇಲೆ ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಓಕೆನಾ, ಸೊ ಫಸ್ಟ್ ಏನ್ ಮಾಡೋಣ, ಇದಕ್ಕೆ ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ನೋಡೋಣ. ಹೌದಾ, ಸೊ ಇದನ್ನೇ ನಾವು ಪಿ ಕೂಡ ನೋಡಿದ್ ನಮ್ಗಿಲ್ಲಿ. ಸೊ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ಲಿ ಝೀರೋ. ಹೌದಾ, ಬೆಳಗ್ಗೆ 10 ಗಂಟೆವರೆಗೂ ನಿಮಗೆ ಇಂಟೆನ್ಸಿಕ್ ವ್ಯಾಲ್ಯೂ ತುಂಬಾ ಚೆನ್ನಾಗಿತ್ತು, ಬಟ್ ಯಾವುದು ಕೂಡ ಕನ್ಫರ್ಮೇಷನ್ಸ್ ಇರಲಿಲ್ಲ. ನಿಮ್ಗೆ ಅದಾದ್ಮೇಲೆ ಫಾಲ್ ಆಗಿರೋದು 12 ಕಾಲ್ವರೆಗೂ ಇಂಟೆನ್ಸಿಕ್ ವ್ಯಾಲ್ಯೂ ನಮ್ಗೆ ಇಲ್ಲವೇ ಇಲ್ಲ. ಇದರಲ್ಲಿ ಕಂಪ್ಲೀಟ್ಲಿ ಟೈಮ್ ವ್ಯಾಲ್ಯೂ ಇದೆ ನಿಮಗೆ. ಅದರಲ್ಲೂ ಕೂಡ ಟೈಮ್ ವ್ಯಾಲ್ಯೂ, ಇದರಲ್ಲೂ ಕೂಡ ನಮಗೆ ಟೈಮ್ ವ್ಯಾಲ್ಯೂ ಇದೆ. ಅದಾದ್ಮೇಲೆ ನೋಡಿ ನಿಮಗೆ 12 ಗಂಟೆ ಮೇಲೆ ನಿಮಗೆ ಇಲ್ಲಿ ನಮಗೆ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ನಮಗೆ ಇಲ್ಲಿ ಇಂಟೆನ್ಸಿಕ್ ವ್ಯಾಲ್ಯೂ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಓಕೆ, ಇಂಟೆನ್ಸಿಕ್ ವ್ಯಾಲ್ಯೂ ಇದು ಔಟ್ ಆಫ್ ದ ಮನಿಯಿಂದ ಇನ್ ದ ಮನಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಅದಾದ್ಮೇಲೆ ಇದರೊಳಗೆ ಇಂಟೆನ್ಸಿಕ್ ವ್ಯಾಲ್ಯೂ ಬರಕ್ಕೆ ಸ್ಟಾರ್ಟ್ ಆಯ್ತು. ಇಂಟೆನ್ಸಿಕ್ ವ್ಯಾಲ್ಯೂ ಬಂದಿದ ತಕ್ಷಣ ನಮ್ಗೆ ಏನಾಯ್ತು, ಇಟ್ ವಾಸ್ ಗೋಯಿಂಗ್ ಗುಡ್. ಅದೇ ನೀವು ನೋಡಿ ಇಂಟೆನ್ಸಿಕ್ ವ್ಯಾಲ್ಯೂ ಗೇನ್ ಆಗಿದೆ. ಟೈಮ್ ವ್ಯಾಲ್ಯೂ ಇಲ್ಲಿತ್ತು, ಸ್ಟಾರ್ಟಿಂಗ್ ಮಾರ್ಕೆಟ್ ಓಪನ್ ಆದ ಟೈಮ್ ವ್ಯಾಲ್ಯೂ ಇಲ್ಲಿತ್ತು ನಿಮಗೆ 180 ರೂಪಾಯಿ ಇದ್ದಿದ್ದು. ಟೈಮ್ ವ್ಯಾಲ್ಯೂ ಎಷ್ಟು ಕ್ಲೋಸ್ ಆಯ್ತು, 156. ಇದು ಗೇನ್ ಆಗಲ್ಲ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಇಂಟೆನ್ಸಿಕ್ ವ್ಯಾಲ್ಯೂ ಅಷ್ಟೇ ಗೇನ್ ಆಗ್ತಾ ಹೋಗುತ್ತೆ ಔಟ್ ಆಫ್ ದ ಮನಿ ಇನ್ ದ ಮನಿ ಆಗ್ತಾ ಹೋದಂಗೆ. ಅದೇ ಔಟ್ ಆಫ್ ದ ಮನಿ ಇನ್ ದ ಮನಿ ಆಗ್ತಾ ಹೋದಂಗೆ ನಿಮಗೆ ಟೈಮ್ ವ್ಯಾಲ್ಯೂ ವಿಲ್ ಬಿಕಮ್ ಝೀರೋ. ಟೈಮ್ ವ್ಯಾಲ್ಯೂ ಇರ್ತಾ ಹೋಗಲ್ಲ ನಮ್ಗೆ. ಓಕೆನಾ, ಟೈಮ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ ನಮಗೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 12 ಗಂಟೆವರೆಗೂ ನಾನು 12 ಗಂಟೆ ಮೇಲೆ ಮಾತ್ರ ಮಾರ್ಕೆಟ್ ನೋಡ್ತೀನಿ, ಬಿಕಾಸ್ ಎಲ್ಲ ಡೌನ್ ಮೂವ್ಮೆಂಟ್ ಇರೋದ್ರಿಂದ. ಸ್ಕ್ಯಾಲ್ಪಿಂಗ್ ವೇವ್ ಸಾಕ್ದ ನಿಮ್ಗೆ ತೋರಿಸಿ ನಾನು ನಿಮ್ಗೆ ಇಲ್ಲಿ 12 ಗಂಟೆಯಿಂದ ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ನನಗಿಲ್ಲಿ ಇಂಟೆನ್ಸಿಕ್ ವ್ಯಾಲ್ಯೂನು ಕನ್ಫರ್ಮೇಷನ್ ಕೊಟ್ಟಿದೆ, ಟೈಮ್ ವ್ಯಾಲ್ಯೂ ಕೂಡ ಅಪ್ಪರ್ ಮೂವ್ಮೆಂಟ್ ಇರೋದ್ರಿಂದ ನಮಗಿಲ್ಲಿ ಮೂವ್ಮೆಂಟ್ ಚೆನ್ನಾಗಾಯ್ತು. ಸೊ ಇಲ್ಲಿಗಿದೆ
85 ವಾಸ್ ಕನ್ಫರ್ಮೇಷನ್ ಲೈನ್. ನೀವು ಇಲ್ಲೂ ಕೂಡ ಕನ್ಫರ್ಮೇಷನ್ ಲೈನು ಯಾವುದಕ್ಕೂ ಕೂಡ ಚೇಂಜ್ ಆಗಲ್ಲ. ಐದರ್ ಸಿ ಆರ್ ಪಿ ಇಟ್ ವಿಲ್ ರಿಮೈನ್ ಸೇಮ್. ಸೊ ಇನ್ನೊಂದು ಆಪರ್ಚುನಿಟಿ ಎಲ್ಲಿ ಸಿಕ್ತು ನಮ್ಗೆ ಇಲ್ಲಿ ಎಕ್ಸಾಕ್ಟ್ಲಿ 12:15 ಒಂದು ಆಪರ್ಚುನಿಟಿ ಸಿಕ್ತು. 185 ಕ್ರಾಸ್ ಆಯಿತು. ಸೊ 185 ಒಂದು ಬೈಯಿಂಗ್ ಮಾಡಿದರೆ ಇಲ್ಲೂ ಕೂಡ ನಮಗೆ ಎಷ್ಟು ಮೋರ್ ದೆನ್ 100 ಪಾಯಿಂಟ್ಸ್. 185 ಇಂದ 285, 285 ಇಂದ 120 ಪಾಯಿಂಟ್ಸ್ ಕ್ಯಾಪ್ಚರಿಂಗ್ ನಮ್ಗೆ ಇಲ್ಲಿ ಆಪ್ಷನ್ ಇತ್ತು. ಸೊ ಪ್ರತಿ ಸಲ ಅಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಆ ಕ್ಲೋಸಿಂಗ್ ವಾಸ್ ಓನ್ಲಿ 100 ಪಾಯಿಂಟ್ಸ್. ನಮ್ಮ ಕನ್ಫರ್ಮೇಷನ್ ಲೈನ್ಸ್ಗಿಂತ 100 ಪಾಯಿಂಟ್ಸ್ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಇಟ್ಸ್ ಆರ್ ಕೆಪಾಸಿಟಿ, ನಾವು ಎಷ್ಟು ಕ್ಯಾಪ್ಚರ್ ಮಾಡ್ತೀವಿ ಪಾಯಿಂಟ್ಸ್ ಅನ್ನೋದು ನಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿರುತ್ತೆ. ಓಕೆನಾ. ಇನ್ನೊಂದು ಹೇಳ್ತೀನಿ ಕೇಳಿ ನಿಮ್ಗೆ. ಓಕೆನಾ, ಇಲ್ಲಿ ಈ ಮಾರ್ಕೆಟಲ್ಲಿ ಇವತ್ತು ತೋರಿಸಿರೋ ಮಾರ್ಕೆಟಲ್ಲಿ ನಮ್ಗೆ ಯಾವಾಗಲೂ ಐ ವಿ ವ್ಯಾಲ್ಯೂ ಕೆಳಗಡೆ ಇದೆ, ಟಿ ವಿ ವ್ಯಾಲ್ಯೂ ಮೇಲ್ಗಡೆ ಇದೆ ಅಲ್ವಾ, ಟೈಮ್ ವ್ಯಾಲ್ಯೂ. ಬಟ್ ನಿಮಗೆ ಯಾವಾಗ ಇಂಟೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂಗಿನ ಜಾಸ್ತಿ ಇರುತ್ತೆ, ಇಂಟೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂಗಿನ ಜಾಸ್ತಿ ಇರುತ್ತೆ, ಕಣ್ಣು ಮುಚ್ಕೊಂಡು ಪ್ರೀಮಿಯಂ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಇಂಟೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂನ ಜಾಸ್ತಿ ಇದ್ದಾಗ ಆಟೋಮೆಟಿಕಲಿ ಪ್ರೈಸ್ ಮೂವ್ಮೆಂಟ್ ಅಪ್ರಿಷಿಯೇಷನ್ಗೆ ಹೋಗುತ್ತೆ ಅನ್ನೋದು ದಟ್ ಈಸ್ ವೆರಿ ಕ್ಲಿಯರ್. ಓಕೆನಾ. ಸೊ ಯಾವಾಗಲೂ ಈ ಗ್ರೀನ್ ಲೈನ್ ರೆಡ್ ಲೈನ್ ಅಂತಲ್ಲ. ರೆಡ್ ಲೈನ್ ಅಂದ್ರೆ ಇಟ್ಸ್ ಟೈಮ್ ವ್ಯಾಲ್ಯೂ, ಗ್ರೀನ್ ಲೈನ್ ಅಂದ್ರೆ ಇಟ್ಸ್ ಇಂಟೆನ್ಸಿಕ್ ವ್ಯಾಲ್ಯೂ. ನೀವು ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ಇದು ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು. ಈ ಎಲ್ಲೋ ಮತ್ತೆ ಏನು ರೆಡ್ಗೆ ಬಂದಿದೆ, ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಿ. ಸೊ ಯಾವಾಗ ಇಂಟೆನ್ಸಿಕ್ ವ್ಯಾಲ್ಯೂ ಟಾಪ್ ಅಲ್ಲಿ ಇರುತ್ತೆ, ದಟ್ ಈಸ್ ವೆರಿ ಕ್ಲಿಯರ್ ದಟ್ ದ ಮನಿ ವಿಲ್ ಗೋ ಹೈ ಅನ್ನೋದು. ಓಕೆನಾ. ಇದು ಒಂದು ನೋಡಿದ್ವಿ. ನೆಕ್ಸ್ಟ್ ಏನ್ ನೋಡ್ತೀವಿ ನಾವು ಇಲ್ಲಿ, ದ ಸೇಮ್ ವೇ ವಿಲ್ ಹ್ಯಾವ್ ದಿ ಸ್ಕ್ಯಾಲ್ಪಿಂಗ್ ವೈಸ್ ಎನೇಬಲ್ ಮಾಡ್ತೀವಿ ಇಲ್ಲಿ. ಓಕೆನಾ. ಸೊ ನೀವು ಬೆಳಗ್ಗೆ ನೋಡ್ತೀರಾ ಅಂದ್ರೆ ನೋಡ್ಬೋದು. ಓಕೆ, ಯಾಕಿಲ್ಲಿ ಕಲರ್ ಚೇಂಜಸ್. ಓಕೆ, ಇದೊಂದು ಬ್ಲ್ಯಾಕ್ ಅಲ್ಲಿ ಇಡಬೇಕಿತ್ತು, ನಾನು ರೆಡ್ ಅಲ್ಲಿ ಇಟ್ಟಿದ್ದೀನಿ. ಸಾರಿ, ಈ ಕಲರ್ ಚೇಂಜಸ್ ಮಾಡ್ತೀನಿ ನಾನು. ನೋಡಿ, ಇದು ನೀವು ಅಲ್ಲಿನ ಬ್ಲ್ಯಾಕ್ ಲೈನ್ ನೋಡಿದ್ರಲ್ಲ, ಸಾರಿ ಫಾರ್ ಕನ್ಫ್ಯೂಷನ್. ನಾನು ಇಲ್ಲಿ ಸದ್ಯಕ್ಕೆ ಟೈಮ್ ವ್ಯಾಲ್ಯೂ ಮತ್ತೆ ಇಂಟೆನ್ಸಿಕ್ ಇದೆ, ಎರಡೂ ಒಂದೇ ಕಲರ್ ಇದೆ, ಬ್ಲ್ಯಾಕ್ ಮಾಡಬೇಕಿತ್ತು. ನಾವೆಲ್ಲಿ ನೋಡಿದ್ವಿ ಕೇಸರಿ, ಬಿಳಿ, ಹಸಿರು, ಬ್ಲ್ಯಾಕ್. ನೀವೆಲ್ಲ ಅಬ್ಸರ್ವ್ ಮಾಡಿ. ಇದನ್ನೆಲ್ಲ ಹೇಳಿದ್ದ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಪಿ ಕೂಡ ಈ ಲೈನ್ ಈ ತರ ಫಾರ್ಮೇಶನ್ಸ್ ಅಲ್ಲಿ ಇದ್ರೆ ಪ್ರೈಸ್ ಯಾವಾಗಲೂ ಡೌನ್ ಆಗುತ್ತೆ ಅಂತ. ಹೌದಾ. ನೀವು ಅದೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ವೆರಿ ಕ್ಲಿಯರ್ ಆಗಿ. ಫಸ್ಟ್ ನಮಗೆ ಶಾರ್ಟ್ ಮೂವ್ಮೆಂಟ್ ಕೊಡ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡುತ್ತೆ, ಶಾರ್ಟ್ ಮೂವ್ಮೆಂಟ್ ಕೊಡ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಒಂದು ಕನ್ಫರ್ಮೇಶನ್ಸ್ ನಿಮ್ಗೆ ಇಲ್ಲಿ ಡೌನ್ ಇತ್ತು, ಇಲ್ಲಿಂದ ಒಂದು ಕನ್ಫರ್ಮೇಶನ್ ಸ್ಟಾರ್ಟ್ ಆಯ್ತು, ನಿಮಗೆ ಒಂದು ಸ್ವಲ್ಪ ಮೂವ್ಮೆಂಟ್ ಕೊಟ್ಟಿದೆ ಅಷ್ಟೇ. ಇದನ್ನ ಸ್ಮಾರ್ಟ್ ಮನಿ ಮೆಥಡ್. ಮತ್ತೆ ಇಲ್ಲಿ ಮತ್ತೆ ಡ್ರಾಪ್ ಆಯ್ತು, ಮತ್ತೆ ಇಲ್ಲೂ ಡ್ರಾಪ್ ಅಲ್ಲೇ ಇತ್ತು. ಇಲ್ಲಿಂದ ನೋಡಿ ಕ್ಲಿಯರ್ ಆಗಿ ಎಷ್ಟು ಗಂಟೆ 11:30ಗೆ ನೀವು 11:30ಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಫ್ಟಿಲೂ ಕೂಡ ನಾನು ನಿಮ್ಗೆ ಅದನ್ನೇ ಹೇಳಿದ್ದು. 11:30ಗೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ. ಎಕ್ಸಾಕ್ಟ್ಲಿ 11:30ಗೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಅದೇ ಕೂಡ ಆಪ್ಷನ್ ಪ್ರೀಮಿಯಂ ಅಲ್ಲಿ 11:30ಗೆ ಎಕ್ಸಾಕ್ಟ್ಲಿ ಈ ಆರೆಂಜು ಬ್ಲೂನ ಕ್ರಾಸ್ ಮಾಡಿ ಟಾಪಿಗೆ ಬಂದಿದೆ. ನಿಮ್ಗೆ ಅದೇ ಬ್ಯಾಂಕ್ ನಿಫ್ಟಿಲಿ 12 o'clock ಸ್ಟಾರ್ಟ್ ಆಗಿದೆ. ನೀವು ಇಲ್ಲಿ 12 o'clock ಬಂತು ಅಂತ ಹೇಳಿದ್ರೆ 12 o'clock ಅಷ್ಟಲ್ಲಿ ನಿಮಗೆ ನೋಡಿ ಇಲ್ಲಿ 1, 2, 3 ಲೈನ್ ಕನ್ಫರ್ಮೇಶನ್ಸ್ ಆಯ್ತು ನಮಗೆ. ಬಟ್ ಇನ್ನೂ ರೆಡ್ ಲೈನ್ ಕನ್ಫರ್ಮೇಶನ್ಸ್ ಆಗಿಲ್ಲ. ರೆಡ್ ಲೈನ್ ನಮ್ಗೆ ಯಾವಾಗ್ಲೂ ಈ 3 ಕೆಳಗಡೆಗೆ ಇರಬೇಕು. ಹೌದಾ. ಸೊ ನೀವು ಅದನ್ನ ನೋಡ್ತಾ ಬರೋದಾದ್ರೆ ನಿಮಗೆ ಕ್ರಾಸ್ ಓವರ್ ಅಥವಾ ಇದನ್ನ 4 ಎಲ್ಲಿ ಬಂದಿದೆ ಅಂದ್ರೆ ನೋಡಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಗಂಟೆ 12:24ಕ್ಕೆ 12:24ಕ್ಕೆ 1, 2, 3, 4 ಎಲ್ಲ ಕನ್ಫರ್ಮೇಶನ್ ಸಿಕ್ಕೋಯ್ತು ನಮಗೆ. 12:24 ಕೊಡೋಸ್ ಪ್ರೈಸ್ ಅಂತ ಹೇಳಿದ್ರೆ ನಿಮಗೆ 195. ನಮ್ದು ಇಂಟರ್ ಲೈನ್ 185 ಇತ್ತು. ವೇಟ್ ಮಾಡ್ತೀವಿ ಈ ಲೈನ್ಸ್ಗೆ ಅಂತ ಹೇಳಿದ್ರೆ 195 ವಾಸ್ ದಿ ಪ್ರೈಸ್. ಎಷ್ಟು 12:24ಕ್ಕೆ. ಅದಾದ್ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀವಿ ಅನ್ನೋದಕ್ಕೆ ನಿಮ್ಗೆ ಇಲ್ಲೂ ಕೂಡ ಇಲ್ಲಿ ಈ ಲೈನ್ ಇಲ್ಲಿ ಕ್ರಾಸ್ ಓವರೇ ಆಗಿಲ್ಲ, ಬಟ್ ಕೆಳಗಡೆ ಬಂದಿದೆ. ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗಿದೆ, ನೀವು ಇಲ್ಲೆಲ್ಲೋ 12:24ಗೆ ಬೈಯಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿವರೆಗೂ ಬಂದಿದೆ 185ವರೆಗೂ ಬಂದಿದೆ. ಬಟ್ ಈ ಲೈನ್ ಇಲ್ಲೂ ಕನ್ಫರ್ಮೇಶನ್ಸೇ ಕೊಡ್ತಿಲ್ಲ ನಮಗೆ. ಮಾರ್ಕೆಟ್ ಕೆಳಗಡೆ ಹೋದ್ರೆ ಕನ್ಫರ್ಮೇಶನ್ಸೇ ಕೊಡ್ತಿಲ್ಲ. ನೀವು ಬರೀ ಬೇರೆ ಐಯಲ್ಲಿ ನೋಡಿದಾಗ ಏನಾಗುತ್ತೆ, ಓಕೆ ನಾನು 185 ತಗೊಂಡಿದ್ದೆ 185 ಬಂದ್ಬಿಡ್ತೀನಿ, ಇನ್ನೂ ಕೆಳಗಡೆ ಮಾರ್ಕೆಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಸೆಲ್ ಮಾಡಿದ್ರೆ 10 ಪಾಯಿಂಟ್ ಲಾಸಲ್ಲಿ ಹೋಗ್ತಿದ್ವಿ. ಹೌದಾ. ಬಟ್ ಇಲ್ಲಿ ಯಾವುದು ಕನ್ಫರ್ಮೇಶನ್ ಕೊಟ್ಟಿಲ್ಲ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋದಕ್ಕೆ. ಓಕೆ, ನಾವು ಹೋಲ್ಡಿಂಗ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಓಕೆ, ಹೋಲ್ಡಿಂಗ್ ಮಾಡಿದೀವಿ ಅಂತ ಇಟ್ಕೊಂಡ್ರೆ ನೋಡಿ ಇಲ್ಲಿ ಸ್ವಲ್ಪ ನಿಮ್ಗೆ ಫ್ಲಕ್ಚುಯೇಷನ್ಸ್ ಆಗಿದೆ. ಇದು ಈ ಲೈನ್ ಹಂಗೆ ಉಳ್ಕೊಂಡಿದೆ. ಅದಾದ್ಮೇಲೆ ನೋಡಿದ್ರೆ ನಿಮ್ಗೆ ಎಲ್ಲೂ ಫ್ಲಕ್ಚುಯೇಷನ್ಸ್ ಇಲ್ಲ. ಇಟ್ ವಾಸ್ ವೆರಿ ಗುಡ್ ಹೋಲ್ಡ್, ವೆರಿ ಗುಡ್ ಹೋಲ್ಡ್. ನೋಡಿ ಇಲ್ಲಿ ಯಾವಾಗ ಈ ಲೈನ್ ಕ್ರಾಸ್ ಓವರ್ ಆಯ್ತು, ಓಕೆನಾ, ಇಲ್ಲಿ ಕ್ರಾಸ್ ಓವರ್ ಸ್ಟಾರ್ಟ್ ಆಯ್ತು ನಿಮ್ಗೆ.
ನೋಡಿ ಇಲ್ಲಿ ಒಂದು ಕ್ರಾಸ್ ಓವರು, ಅವಾಗ ಏನು ಮಾಡ್ಬೋದಿತ್ತು ನಾವಿಲ್ಲಿ ಫಸ್ಟ್ ಕ್ರಾಸ್ ಓವರ್ ಇಲ್ಲಾಗಿದೆ ನಮ್ಗಿಲ್ಲಿ, ಇಲ್ಲಿ ಕ್ರಾಸ್ ಓವರ್ ಆಗಿದೆ ಹೌದಾ 201. ಸೆಕೆಂಡ್ ಕ್ರಾಸ್ ಓವರ್ ನಮ್ಗೆ ಇಲ್ಲ ಆಗಿದೆ. ಅದಾದ್ಮೇಲೆ ನಿಮಗೆ ಮತ್ತೆ ಅಪ್ ಮೂವ್ಮೆಂಟ್ ತಗೊಂಡಿದೆ ಮತ್ತೇನೆ. ಸೊ ಇಲ್ಲೂ ಕೂಡ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಇದೆರಡು ಕೆಳಗಡೆ ಬಂತು ಹೌದಾ. ನೋಡಿ ಇಲ್ಲಿ ರೆಡ್ ಲೈನ್ ಹಿಂಗೆ ಉಳ್ಕೊಂಡಿದೆ, ಬಟ್ ಇದೆರಡು ಕೆಳಗಡೆ ಬಂದಿದೆ, ಬ್ಲೂ ಮತ್ತೆ ಗ್ರೀನ್ ಅಪ್ಪರ್ ಹೋದಾಗ ದಿಸ್ ವಾಸ್ ಅ ರೈಟ್ ಟೈಮ್ ಟು ಸೆಲ್. ನೆಕ್ಸ್ಟ್ 250 195 ಇಂದ 250 ಅಂದ್ರೆ ಆಲ್ಮೋಸ್ಟ್ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದಿರಾ. ದಿಸ್ ವಾಸ್ ರೈಟ್ ಟೈಮ್ ಟು ಸೆಲ್, ಬಿಕಾಸ್ ಇದಾದ್ಮೇಲೆ ವಿ ಕೆನಾಟ್ ಅಶ್ಯೂರ್ ದಟ್ ಓಕೆ ಇದು ಇನ್ನೂ ಮೇಲ್ಗಡೆಗೆ ಹೋಗುತ್ತೆ, ಬಿಕಾಸ್ ಇಲ್ಲಿ ಯಾವಾಗ ಬೇಕಾದ್ರೂ ರೆಡ್ ಲೈನು ಇದನ್ನ ಕ್ರಾಸ್ ಮಾಡ್ಬೋದು ಚಾನ್ಸಸ್ ಇದೆ, ಬಿಕಾಸ್ ಆಲ್ರೆಡಿ ಗ್ರೀನ್ ಲೈನ್ ಈಸ್ ಹೋಲ್ಡಿಂಗ್ ದ ಟಾಪ್ ಪ್ರಿಯಾರಿಟಿಲಿ. ಬಟ್ ನಿಮ್ಗೇನು ರೇಂಜ್ ಜಾಸ್ತಿ ಇಲ್ಲ, ಓಕೆನಾ, ತುಂಬಾ ಹತ್ರದಲ್ಲಿದೆ, 3 ರೇಂಜ್ ತುಂಬಾ ಹತ್ರದಲ್ಲಿದೆ. ಬಟ್ ಇದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ ಇದನ್ನ ಮತ್ತೆ ಕ್ರಾಸ್ ಓವರ್ ಮಾಡಿ ಮೇಲೆ ಹೋಗುತ್ತೆ ಅಂತ. ಸ್ಪಾಟ್ ಚಾರ್ಟ್ ನೋಡ್ತಾನೆ ಇರಬೇಕಾಗತ್ತೆ. ಇಲ್ಲ ಭಯ ಇತ್ತು ಅಂತ ಹೇಳಿದ್ರೆ ದಿಸ್ ಇಸ್ ರೈಟ್ ಟೈಮ್ ಟು ಸೆಲ್. ಸೊ ಎಷ್ಟು 50 ಪಾಯಿಂಟ್ಸ್ ಆರಾಮಾಗಿ ಕ್ಯಾಪ್ಚರ್ ಆಯ್ತು ಅಲ್ವಾ. ಅದಾದ್ಮೇಲೆ ಕೂಡ ಮತ್ತೆ ಇಲ್ಲ ಆಗಿದೆ, ಮತ್ತೆ ಇಲ್ಲ ಓಕೆ ಸೇಲ್ ಮಾಡ್ಬಿಟ್ಟೆ ಅಂತ ಹೇಳಿ ಇಲ್ಲೂ ಕೂಡ ನಾನು ಮತ್ತೆ ಇನ್ನೊಂದು ಬೈಯಿಂಗ್ ಆಪರ್ಚುನಿಟಿಗೆ ತಗೊಂಡ್ರೆ 250 ತಗೊಂಡ್ರೆ, ನಾನು ಹೋಲ್ಡಿಂಗ್ ಮಾಡ್ಕೊಂಡ್ರೆ ಇಲ್ಲೊಂದು 40 ಪಾಯಿಂಟ್ಸ್. ಅದಾದ್ಮೇಲೆ ನೋಡಿ ನಿಮ್ಗಿಲ್ಲಿ ಮಾರ್ಕೆಟ್ ಎಂಡ್ ಮೂಮೆಂಟ್ ಅಲ್ಲಿ ಓಕೆ ಎಲ್ಲೂ ಕೂಡ ರೆಡ್ ಲೈನ್ ಕ್ರಾಸೇ ಆಗಿಲ್ಲ, ಎಲ್ಲೂ ಕೂಡ ರೆಡ್ ಲೈನ್ ನಮಗೆ ಕ್ರಾಸೇ ಆಗದಿರೋದ್ರಿಂದ ನೀವು 190 ಹೋಲ್ಡ್ ತಗೊಂಡು 185 ಅಥವಾ 180 ತಗೊಂಡ್ರು ಕೂಡ ಕ್ಲೋಸಿಂಗು 280 ಬಂದಿದೆ. ಆಲ್ಮೋಸ್ಟ್ 100 ಪಾಯಿಂಟ್ಸ್ ನಿಮಗೆ ಹೋಲ್ಡ್ ಮಾಡಿದ್ರು ಕೂಡ ಉಳ್ಕೊಳುತ್ತೆ. ಮತ್ತೆ ಹೋಲ್ಡ್ ಮಾಡಿದ್ರೆ ಬೈ ಟುಡೇ ಸೆಲ್ ಟುಮಾರೋಗೆ, ನಾಳೆ ಏನಾಗುತ್ತೆ ಮಾರ್ಕೆಟ್ ಗೊತ್ತಿಲ್ಲ ಅಲ್ವಾ. ಸೊ ಹಾಗಿರೋದ್ರಿಂದ ಸೊ ಈ ಲೈನ್ಸ್ ಕನ್ಫರ್ಮೇಶನ್ಸ್ ಮೇಲೆ ನಾವು ಹೋಲ್ಡ್ ಮಾಡ್ಬೇಕಾ ಸೇಲ್ ಮಾಡ್ಬೇಕಾ ಅನ್ನೋದನ್ನ ಈ ಲೈನ್ಸ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಹೋಗಿದೆ ನಮಗೆ ಹೌದಾ. ಸೊ ಈಗ ನೀವು ಇಂಟೆನ್ಸಿಕ್ ಮತ್ತೆ ಟೈಮ್ ವ್ಯಾಲ್ಯೂ ಹಾಕೊಳ್ಳಿ. ಸೊ ಇಲ್ಲೂ ಕೂಡ ಅಷ್ಟೇನೆ ನಮಗೆ ಎರಡು ಕೂಡ ಆಲ್ಮೋಸ್ಟ್ ರೀಚಿಂಗ್ ಇಲ್ಲದೆ, ಇಂಟೆನ್ಸಿಕ್ ವ್ಯಾಲ್ಯೂಸ್ ಟೂ ಹೈ ಹೌದಾ. ಸೊ ಇಂಟೆನ್ಸಿಕ್ ವ್ಯಾಲ್ಯೂ ಇರೋದ್ರಿಂದ ಆಟೋಮೆಟಿಕಲಿ ನಮಗೆ ನೀಟಾಗಿ ಮನಿ ಮಾಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ನಮ್ಮ ಇಂಡಿಕೇಟರ್ ಇದೆ. ಸೊ ನಾವಿಲ್ಲಿ ಒಂದು ಕನ್ಫರ್ಮೇಶನ್ಸ್ ಲೈನ್ ಕೊಡ್ತೀವಿ, ಕರೆಂಟ್ ಲೈನ್ ಕೊಡ್ತೀವಿ, ಎಂಟ್ರಿ ಲೈನ್ ಓಕೆ. ಸೊ ಎಂಟ್ರಿ ಲೈನು ಕರೆಂಟ್ ಲೈನ್ಗಿನ್ನ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟು ಅಪ್ರಿಸಿಯೇಷನ್ ಹೋಗುತ್ತೆ ಅನ್ನೋದು ಓಕೆ. ಕರೆಂಟ್ ಲೈನು ಎಂಟ್ರಿಗಿನ್ನ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟು ನಮಗೆ ಡಿಪ್ರಿಷಿಯೇಷನ್ ಅಥವಾ ಸೈಡ್ ವೇಸ್ ಹೋಗುತ್ತೆ. ಅದೇ ಕನ್ಫರ್ಮೇಶನ್ ಲೈನ್ಗಿನ ಯಾರು ಮೇಲೆ ಹೋಗ್ತಿರ್ತಾನೆ ಅಲ್ಲಿ ತಗೊಂಡು ಓಕೆ ನಾವು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಟ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ಯಾಲ್ಪಿಂಗ್ ವೇವ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಆ ಸ್ಕ್ಯಾಲ್ಪಿಂಗ್ ವೇವ್ಸ್ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಂಡು 20 ಪಾಯಿಂಟ್ಸ್ ಟಾರ್ಗೆಟ್, ಫಸ್ಟ್ 20 ಪಾಯಿಂಟ್ಸ್ ಟಾರ್ಗೆಟ್ ಆಯ್ತಾ. ಸೊ ಏನ್ ಹೇಳೋದು ಅಂತ ಹೇಳಿದ್ರೆ ನಿಮ್ಗೆ, ಸೊ ನೀವು 185ಗೆ ತಗೊಂಡಿದ್ದೀರಾ ನೀವು ಓಕೆನಾ. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಹೋಯ್ತು 195, ನೀವು ತುಂಬಾ ಭಯದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ನ ಹೊಸದಾಗಿ ಶುರು ಮಾಡಿದಾಗ ಈ ಭಯ ಇರುತ್ತೆ. ಏನ್ ಭಯ ಅಂದ್ರೆ 185 ಇಂದ 160 150 ಹೋದ್ರೂ ನಮಗೆ ತರ್ಕೊಳ್ಳೋ ತಾಕತ್ತಿದೆ ಅಂದ್ರೆ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ದಿ ಲಾಸ್. ಎಷ್ಟು ಪಾಯಿಂಟ್ಸ್ ಇಲ್ಲಿ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇದೀವಿ. ಬಟ್ ಇಲ್ಲಿ 10 ಪಾಯಿಂಟ್ ಹೋಗಿದ ತಕ್ಷಣ ನಮ್ಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ, ಇಲ್ಲೇ ಶಾರ್ಟ್ ಸೆಲ್ ಹೊಡೆದ್ಬಿಡ್ತಾ ಇದೀವಿ. ಕೆಪಾಸಿಟಿ ಇಲ್ಲ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಐಡೆಂಟಿಫೈ ಮಾಡೋದಕ್ಕೂ ನಮ್ಗೆ ಆಗ್ತಾ ಇಲ್ಲ. 10 ಪಾಯಿಂಟ್ಸ್ ಹೋಗಿದ ತಕ್ಷಣ ನಾವು ಸೆಲ್ ಹೊಡೆದ್ಬಿಟ್ಟು ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ. ಇಲ್ಲಿ ಲಾಸ್ ನ 30 ಪಾಯಿಂಟ್ಸ್ ವರ್ಗೂ ಹೋಲ್ಡ್ ಮಾಡ್ತಿದ್ವಿ ನಾವು. ಕೆಲವೊಬ್ರು 100 ಪಾಯಿಂಟ್ಸ್ ವರ್ಗೂ ಹೋಲ್ಡ್ ಮಾಡೋದ್ರ ಲಾಸ್ನ ವಿತೌಟ್ ನೋಯಿಂಗ್ ದ ಟೆಕ್ನಿಕಲ್ಸ್. 100 ಪಾಯಿಂಟ್ಸ್ ವರ್ಗೂ ಲಾಸ್ ಹೋಲ್ಡ್ ಮಾಡ್ತಾರೆ, 10 ಪಾಯಿಂಟ್ಸ್ ಪ್ರಾಫಿಟ್ ಹೋಲ್ಡ್ ಮಾಡಕ್ ಆಗ್ತಿಲ್ಲ ಅವ್ರ ಕೈಲಿ. ಬಿಕಾಸ್ ನೀವು ಭಯ, ಎಮೋಷನ್ಸ್ ಭಯನ ಸೈಡ್ಗೆ ಇಟ್ರೆ ಮಾತ್ರನೇ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತೀರಾ. ಎಮೋಷನ್ಸ್ ನೀವು ಸೈಡ್ಗೆ ಇಡದೆ ಇದ್ರೆ 100 ಪಾಯಿಂಟ್ ಹೋದ್ರೂ ಕೂಡ ನಿಮಗೆ ನೀವು ಸ್ಟಾಪ್ ಲಾಸ್ ಆಗ್ದೇನೆ ನೀವು ಹೊಡ್ಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಝೀರೋ ಎಂಡ್ ಆಗ್ಬೇಕೆಲ್ಲ ಅದನ್ನು. ಇಲ್ಲ ಎಮೋಷನ್ಸ್ ಇಲ್ಲ ಅಂತ ಹೇಳಿದ್ರೆ 10 ಪಾಯಿಂಟ್ಸ್ ಅಲ್ಲಿ ಆಚೆ ಬರೋಕ್ಕಾಗುತ್ತೆ. 50-60 ಪಾಯಿಂಟ್ಸ್ ಕ್ಯಾಪ್ಚರ್, 100 ಪಾಯಿಂಟ್ಸ್ ಮೇಲೆ 200 ಪಾಯಿಂಟ್ಸ್ ಮೇಲೆ ಹೋಗಿದೆ, 10 ಪಾಯಿಂಟ್ಸ್ ಆಚೆ ಬಂದಿರ್ತೀರಾ, ಅಲ್ಲೂ ಕೂಡ ನೀವು ವರಿ ಮಾಡ್ಕೊಂಡು ಚಾನ್ಸಸ್ ಇದೆ ಓಕೆನಾ. ಸೊ ಇಲ್ಲಿ ಏನ್ ಮಾಡಿದ್ರಿ 185 ತಗೊಂಡ್ರಿ ನೀವು. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಹೋಯ್ತು 195 ಹೋಯ್ತು ಓಕೆನಾ. ನೀವು 185 ತಗೊಂಡಾಗ ಏನ್ ಮಾಡಿದ್ರಿ, ನಿಮ್ಮ ರಿಸ್ಕ್ ನ 160 ಇಟ್ಟಿದ್ರಿ. ಅಂದ್ರೆ ರಿಸ್ಕ್ ಎಷ್ಟು ಪಾಯಿಂಟ್ ಇಟ್ಟಿದ್ದೀರಾ, 15 ಪಾಯಿಂಟ್ ಇಟ್ಟಿದ್ದೀರಾ ಹೌದಾ. 195 ಹೋದಾಗ ಏನಾಗ್ಬೇಕು, ನಂದು ಟಾರ್ಗೆಟ್ ಏನ್ ಮಾಡಿದ್ದೆ ನಾನು, ಟಾರ್ಗೆಟ್ ವಾಸ್ 200 ಮಾಡಿದ್ದೆ ನಾನು. ಟಾರ್ಗೆಟ್ ಎಷ್ಟು ಮಾಡಿದ್ದೆ 200 ಇಟ್ಟಿದ್ದೆ ನಾನು. ಇವಾಗ ಏನ್ ಮಾಡ್ಬೇಕು, ನೀವು ಬುದ್ಧಿವಂತರಾದವರು ಈ ಟಾರ್ಗೆಟ್ ನ 200 ಇಂದ ನೀವು 220 ಟಾರ್ಗೆಟ್ ಮಾಡಬೇಕು. ಅಂಡ್ ಯುವರ್ ಸ್ಟಾಪ್ ಲಾಸ್ 160 ಇಂದ ಕಾಸ್ಟ್ ಬನ್ನಿ. ಕಾಸ್ಟ್ ಎಷ್ಟು 185.
ನಿಮಗೆ ಸ್ಟಾಪ್ ಲಾಸ್ ಇಟ್ಟಾದ್ರೆ ಎಷ್ಟು ಹಿಟ್ ಆಗುತ್ತೆ? 185 ಹಿಟ್ ಆಗುತ್ತೆ. ನೀವು ಲಾಸ್ ಮಾಡ್ಕೊಳ್ಳೋದೇನಿದೆ ಇಲ್ಲಿ? ಲಾಸ್ ಮಾಡ್ಕೊಳ್ಳೋದು ಬರೀ ಬ್ರೋಕರೇಜ್ ಅಷ್ಟೇ ಲಾಸ್ ಮಾಡ್ಕೋತೀರಾ. ಸೊ ಓಕೆ, ಯುವರ್ ಎಕ್ಸಿಟಿಂಗ್ ಇನ್ ನೋ ಗೇನ್ ಲೋ ಲಾಸ್. ನಿಮಗೆ ಮೇಲ್ ಹೋಗಿತ್ತು, ನಿಮಗೆ ಮಾರಕ್ಕೆ ಇಷ್ಟ ಆಗಲಿಲ್ಲ, ಇನ್ನೂ ಮೇಲ್ ಹೋಗುತ್ತೆ ಅಂತ ಕಾಯ್ತಾ ಇದ್ರಿ ನೀವು. ಓಕೆನಾ? ಸ್ಟಾಪ್ ಲಾಸ್ 160 ಇದ್ದಿದ್ದ ಯಾವಾಗಲೂ ಸ್ಟಾಪ್ ಲಾಸ್ ಚೇಂಜ್ ಮಾಡ್ತಾ ಬನ್ನಿ. ಟಾರ್ಗೆಟ್ ಇಡಲೇಬೇಡಿ, ನಿಮಗೆ ಇಷ್ಟ ಇಲ್ಲ ಟಾರ್ಗೆಟ್ ಇಡಲೇಬೇಡಿ. ಇಲ್ಲ ಬಾಯಿದ್ರೆ ಟಾರ್ಗೆಟ್ ಇಟ್ಕೊಳ್ಳಿ, ಪರವಾಗಿಲ್ಲ. ಓಕೆನಾ? ಇವಾಗ ಏನಾಯ್ತು ಇಲ್ಲಿ 195 ಇಂದ 210 ಬಂದ್ಬಿಡ್ತಿತ್ತು. 195 ಇಂದ 210 ಬಂತು. ನೀವು ಟಾರ್ಗೆಟ್ನ ಚೇಂಜ್ ಮಾಡಂಗಿದ್ರೆ 240 ಚೇಂಜ್ ಮಾಡಿ. ಓಕೆ, 185 ಇಂದ ನೀವು ಇಲ್ಲಿ 210 ಬಂದಿದೆ, ಸ್ಟಾಪ್ ಲಾಸ್ 200 ಮಾಡಿ. ಹೌದಾ? ಈಗ ಎಷ್ಟು ಪಾಯಿಂಟ್ಸ್ ಗೇನ್ ಆಗೋಯ್ತು ನನಗೆ ಆಲ್ರೆಡಿ? ಇಲ್ಲಿ 0 ಗೇನ್. ಓಕೆನಾ? 0 ಪ್ರಾಫಿಟ್ 0 ಲಾಸ್. ಇಲ್ಲೇನಾಯ್ತು? 185 ಇಂದ 200 ಬಂದಾಗ ನನಗೆ ಇಲ್ಲಿ ಆಲ್ರೆಡಿ 15 ಪಾಯಿಂಟ್ಸ್ ಇಸ್ ಅ ಗೇನ್. ನಿಮಗೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ, ಬಟ್ ಆಲ್ರೆಡಿ ಗೇನ್ ಎಷ್ಟಾಗಿದೆ? 50 ಪಾಯಿಂಟ್ಸ್ ಆಲ್ರೆಡಿ ಗೇನ್ ಮಾಡ್ಬಿಟ್ಟಿದ್ದಾರೆ ನಿಮಗೆ. ಬಟ್ ಮಾರ್ಕೆಟ್ ಎಷ್ಟು ಗೇನ್ ಆಗಿದೆ? 210 ಅಲ್ಲಿ ಇದೆ, ಅಲ್ಲಿಗೆ 25 ಪಾಯಿಂಟ್ಸ್ ಅಲ್ಲಿ ಇದೆ. ಬಟ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ. ನೀವೇನ್ ಮಾಡಿದ್ದೀರಾ? 185 ಇಂದ 200ಗೆ ಇಟ್ಟಿದ್ದೀರಾ, 185 ಬೈಯಿಂಗ್ ಮಾಡಿದ್ದೀರಾ, 200ಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀರಾ, 15 ಪಾಯಿಂಟ್ಸ್ ಆಲ್ರೆಡಿ ಗೇನ್ ಮಾಡ್ಬಿಟ್ಟಿದ್ದೀರಾ ನೀವು. ಟಾರ್ಗೆಟ್ 220 ಇಡ್ತೀರಾ, ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಹೋಗದೆ ಮಾರ್ಕೆಟ್ ಹೆವಿ ಡ್ರಾಪ್ ಆಯ್ತು ಅಂದ್ರು ಎಲ್ಲಿಗೆ ಎಕ್ಸಿಟ್ ಆಗುತ್ತೆ ನಿಮಗೆ? 200 ಎಕ್ಸಿಟ್ ಆಗುತ್ತೆ. 15 ಪಾಯಿಂಟ್ಸ್ ಗೇನ್ ಆಗೋಯ್ತಲ್ಲ ಆಲ್ರೆಡಿ ನಿಮಗೆ. ಹೋಗಿತ್ತು 10 ಪಾಯಿಂಟ್ ಹೋಗಿತ್ತು, ಸೇಲ್ ಮಾಡಬೇಕಿತ್ತು, ಆಗ್ಲಿಲ್ಲ. ಬಟ್ ಆಲ್ರೆಡಿ 215 ಪಾಯಿಂಟ್ಸ್ ಬಂದೇ ಬರುತ್ತೆ ನಿಮಗೆ. ಹೌದಾ? ಸೊ ಇಲ್ಲೇನಾಯ್ತು? 210 ಇಂದ ನಿಮಗೆ 220 ಹತ್ತತ್ರಕ್ಕೆ ಬಂತು. ನೀವು ಟಾರ್ಗೆಟ್ ಎಷ್ಟು ಇಟ್ಟಿದ್ದೀರಾ? 240 ಇಕ್ಕಿದ್ದೀರಾ, ಮಾಡಿ 260 ಟಾರ್ಗೆಟ್, 20 ಪಾಯಿಂಟ್ಸ್ ರೈಸ್ ಮಾಡಿ. ಮತ್ತೆ ಇದನ್ನೇನ್ ಮಾಡಿ? 200 ಇಂದ ನಿಮಗೆ ಎಷ್ಟಕ್ಕೆ ಹೋಗಿದೆ? 220ಗೆ ಹೋಗಿದೆ, 210 ಮಾಡಿ ಇಲ್ಲಿ ಸ್ಟಾಪ್ ಲಾಸ್ನ. 25 ಪಾಯಿಂಟ್ಸ್ ಬಂತ ನಿಮ್ಗೆ ಇಲ್ಲಿ. ಸೊ ಇದನ್ನ ಸ್ಮಾರ್ಟ್ ವೇ ಆಫ್ ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ ಇಡಬೇಕು. ಹಿಂಗೆ ಸ್ಟಾಪ್ ಲಾಸ್ ಇಡಬೇಕು? ಫಸ್ಟ್ ರಿಸ್ಕ್ ಐಡೆಂಟಿಫೈ ಮಾಡಬೇಕು. ನಾನು ಎಷ್ಟು ರಿಸ್ಕ್ ಮಾಡಕ್ಕೆ ನನ್ಗೆ ಎಷ್ಟು ರಿಸ್ಕ್ ತಗೊಳಕ್ ತಾಕತ್ತಿದೆ ಅನ್ನೋದನ್ನ. ಸೊ ಆ ರಿಸ್ಕ್ ನ ಮೊದಲೇ ಡಿಫೈನ್ ಮಾಡಿ ಇಟ್ಬಿಡಿ. ಓಕೆ, ನಿಮ್ಗೆ ಯಾವ್ದು ಅಬ್ಸರ್ವ್ ಮಾಡಕ್ ಆಗಲ್ಲ ಅಂದ್ರೆ, ಸೊ ಈ ರಿಸ್ಕ್ ರಿವಾರ್ಡ್ ರೇಷನ್ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಯಾವಾಗ ನಿಮ್ಗೆ ಟಾರ್ಗೆಟ್ ಹತ್ರಕ್ಕೆ ಬರ್ತಾ ಹೋಗುತ್ತೆ, ಟಾರ್ಗೆಟ್ ನ 20 ಪಾಯಿಂಟ್ಸ್ ಜಂಪ್ ಮಾಡ್ತಾ ಬನ್ನಿ. ಇದನ್ನ ಕಾಸ್ಟ್ ಟು ಕಾಸ್ಟ್ ಮಾಡ್ತಾ ಬಂದು ಕಾಸ್ಟ್ ಟು ಕಾಸ್ಟ್ ಇಂದ ನೆಕ್ಸ್ಟ್ 15 ಪಾಯಿಂಟ್ಸ್ ರೈಸ್ ಮಾಡ್ತಾ ಬನ್ನಿ. ಸೊ ದಟ್ ನಿಮ್ಗೆ ಮಾರ್ಕೆಟ್ ಡೌನ್ ಫಾಲ್ ಆದ್ರೂ ಕೂಡ ನೀವು ಇದನ್ನ ಕಾಸ್ಟ್ ಟು ಕಾಸ್ಟ್ ಮಾಡಿರೋದ್ರಿಂದ ಐದರ್ ನೀವು 0 ಪ್ರಾಫಿಟ್ 0 ಗೇನ್ ಅಲ್ಲಿ ಎಕ್ಸಿಟ್ ಆಗ್ತೀರಾ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವೇನಿಲ್ಲಿ ಈ ಪಾತ್ ನ ಡಿಸೈನ್ ಮಾಡಿದ್ರಲ್ಲ, 15 ಪಾಯಿಂಟ್ಸ್ 30 ಪಾಯಿಂಟ್ಸ್ 45 ಪಾಯಿಂಟ್ಸ್ ಇಲ್ಲಿಗೆ ಎಕ್ಸಿಟ್ ಮಾಡ್ತಾ ಬರ್ತೀರಾ. ಈ ತರ ಯಾವಾಗ್ಲೂ ನೀವು ನಿಮ್ ಟ್ರೇಡಿಂಗ್ ಸೆಟಪ್ ನ ರೆಡಿ ಮಾಡಿ ಇಟ್ಕೋಬೇಕು. ಫಿಕ್ಸ್ಡ್ ಸ್ಟಾಪ್ ಲಾಸ್, ಫಿಕ್ಸ್ಡ್ ಟಾರ್ಗೆಟ್ ನ ಆಚೆ ಬನ್ನಿ. ಇಲ್ಲೇನಾಗುತ್ತೆ? ಫಿಕ್ಸ್ಡ್ ಸ್ಟಾಪ್ ಲಾಸ್ 160 ಇಟ್ಬಿಟ್ಟಿದ್ದೀನಿ ನಾನು. ಓಕೆನಾ? 220 ನಿಮಗೆ ಟಾರ್ಗೆಟ್ ಇಟ್ಬಿಟ್ಟಿದ್ದೀನಿ. 220 ಫಿಕ್ಸ್ಡ್ ಟಾರ್ಗೆಟ್ ಇಟ್ಬಿಟ್ಟೆ ನಾನು. ಸ್ಟಾಪ್ ಲಾಸ್ 160 ಇಟ್ಬಿಟ್ಟೆ ನಾನು. 199 ಹೊರಟೋಯ್ತು. ಸಾರಿ, ಏನು 220 ಟಾರ್ಗೆಟ್ ಇಟ್ಟಿದ್ದೀರಾ, 219 ಹೊರಟೋಯ್ತು. ಇನ್ನೆಲ್ಲ ಗಜಿ ಬಿಜಿ ಆಗುತ್ತೆ, ಒಂದು ಸ್ವಲ್ಪ ರಿಮೂವ್ ಮಾಡ್ತೀನಿ. ಓಕೆ, ಸೊ 185 ಬೈಯಿಂಗ್ ಮಾಡಿದ್ರಿ, ಇಟ್ ವಾಸ್ ಯುವರ್ ಬೈಯಿಂಗ್. ಓಕೆ, 165 ಈಸ್ ಯುವರ್ ಸ್ಟಾಪ್ ಲಾಸ್. ಅರ್ಥ ಆಯ್ತಾ? ಟಾರ್ಗೆಟ್ ನಿಮ್ಗೆ ಎಷ್ಟಿತ್ತು? ಟಾರ್ಗೆಟ್ ನಿಮ್ಗೆ 220 ಇತ್ತು. 185 ಇಂದ ಟಾರ್ಗೆಟ್ ಎಲ್ಲಿಗೆ ಬಂತು? ನಿಮ್ಗೆ 219 ವರೆಗೂ ಬಂದ್ಬಿಡ್ತು. ನಿಮಗೆ ಖುಷಿ, ಇನ್ನೊಂದು ಸ್ವಲ್ಪ ಬಂದ್ರೆ ಒನ್ ಪಾಯಿಂಟ್ ಬಂದ್ರೆ 220 ಟಚ್ ಆಗೋಗುತ್ತೆ ಅಂತ. ಬಟ್ ಇಲ್ಲಿ ಆಗ್ಲಿಲ್ಲ. ಸೊ 219ಗೆ ಬಂದು ಮಾರ್ಕೆಟ್ ಕೆಳಗಡೆ ಬೆಳಗ್ಗೆ ಸ್ಟಾರ್ಟ್ ಆಯ್ತು. ಸೊ ಇದು 165 ನ ಕ್ರಾಸ್ ಮಾಡ್ಕೊಂಡು ಹೊರಟೋಯ್ತು. ಎಷ್ಟಕ್ಕೆ ಬಂತು? 165 ಸ್ಟಾಪ್ ಲಾಸ್ ಇಟ್ಟಿದ್ರಲ್ವಾ, 164ಗೆ ಬಂತು. ಎಷ್ಟಕ್ಕೆ ಬಂತು? 164ಗೆ ಬಂತು. ಸ್ಟಾಪ್ ಲಾಸ್ ಇಟ್ಟಾಯ್ತಾ? ಮಾರ್ಕೆಟ್ ಇಂದ ಆಚೆ ಬಂದ್ರ ನೀವು? ಇದು 164ಗೆ ಬಂದಿದ್ದು ಮತ್ತೆ ಮೂವ್ಮೆಂಟ್ ತಗೊಂಡ್ಬಿಡ್ತೀನಿ ನಿಮ್ಗೆ. ಟಾರ್ಗೆಟ್ ಎಷ್ಟಿತ್ತು? 220 ಇತ್ತು. ಇದನ್ನ ಕ್ರಾಸ್ ಮಾಡಿ 300 ವರೆಗೂ ಹೊರಟೋಯ್ತು. ಏನಾಯ್ತು ನಿಮ್ಗೆ? ಇವಾಗ ಇಲ್ಲಿ ನೀವು ಇಟ್ಟಿದ್ದು ಟಾರ್ಗೆಟ್ ಹಿಟ್ಟಾಯ್ತು, ಬಟ್ ನಿಮ್ ಕರ್ಮಕ್ಕೆ ಈ ಸ್ಟಾಪ್ ಲಾಸ್ನ ಒಂದ್ ಸ್ವಲ್ಪ ಕಿಸ್ ಮಾಡಿ ಹೊರಟೋಯ್ತು. ಅಂದ್ರೆ 165 ಸ್ಟಾಪ್ ಲಾಸ್ ಇಟ್ಟಿದ್ರಿ, 164ಗೆ ಬಂತು. 164ಗೆ ಬಂದು ಹೊರಟೋಗಿದ್ರಿಂದ ಏನಾಗುತ್ತೆ ನಿಮ್ಗೆ? ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು, ಪ್ರಾಫಿಟ್ ಮಾಡೋ ಜಾಗದಲ್ಲಿ ಲಾಸ್ ಮಾಡ್ಕೊಂಡು ಆಚೆ ಬಂದ್ರಿ. ಹೌದಾ? ಇಲ್ಲೇ ನೀವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದಿದ್ರೆ, ಸ್ಮಾರ್ಟ್ ಆಗಿ ಅಂದ್ರೆ ಏನು ಯೋಚನೆ ನಿಮ್ಗೆ? ಅವಾಗ ಹೇಳೋ ಪ್ರಕಾರ, ಓಕೆ, ಯುವರ್ ಟಾರ್ಗೆಟ್ ವಾಸ್ 220, 219ಗೆ ಹೋಯ್ತು. ನಾನು ಇಲ್ಲೇನು ಹೇಳಿದೆ ನಿಮಗೆ? 219ಗೆ ಹೋಗಿದ ತಕ್ಷಣ ನೀವು ಆಲ್ರೆಡಿ 210ಗೆ ಹೋಗಿದ ತಕ್ಷಣ 185 ಇಟ್ಟಿದ್ರಿ. ಸೊ ಇಟ್ಸ್ ಕಾಸ್ಟ್ ಸ್ಟಾಪ್ ಲಾಸ್ ಆಯ್ತು. ಇದನ್ನ ನೀವು ಮತ್ತೆ 210 ಮಾಡಿದ್ರಿ. 219ಗೆ ಹೋಗ್ಬಿಟ್ಟು ಮಾರ್ಕೆಟ್ ಆಚೆ ವಾಪಸ್ ಬಂತು. ನಿಮಗೆ 210 ಎಕ್ಸಿಟ್ ಆಗ್ಬಿಟ್ರಿ ನೀವು. 185 ಇಂದ 210 ಎಷ್ಟು ಪಾಯಿಂಟ್ಸ್ ನಿಮಗೆ? 25 ಪಾಯಿಂಟ್ಸ್ ಪ್ರಾಫಿಟ್ ಬಂದೋಯ್ತು ನಿಮ್ಗೆ ಇಲ್ಲಿ. ಹೌದು, ಮಾರ್ಕೆಟ್ ಮತ್ತೆ ಕೆಳಗಡೆ ಹೊರಟೋಯ್ತು. ನೀವು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರೋದ್ರಿಂದ ನಿಮಗೆ ಈ ಮತ್ತೆ 185 ಬಂದಾಗ ಯು ವಿಲ್ ಹ್ಯಾವ್ ಅ ಕಾನ್ಫಿಡೆನ್ಸ್ ಟು ಬೈ.
ಬಟ್ ಇಲ್ಲೇನಾಗುತ್ತೆ 164 ಹೋಗಿ ಮತ್ತೆ ಮೇಲ್ ಬರೋದ್ರಿಂದ ನೀವು ಆಲ್ರೆಡಿ ಲಾಸ್ ಅಲ್ಲಿ ಎಕ್ಸಿಟ್ ಆಗಿರ್ತೀರಾ. ಲಾಸ್ ಅಲ್ಲಿ ಎಕ್ಸಿಟ್ ಆದಾಗ ನಿಮಗೆ ಮಾರ್ಕೆಟ್ ಮೇಲ್ ಹೋಗ್ತಿದ್ರು ಕೂಡ, ನಿಮಗೆ ಕಣ್ಮುಂದೆ ಕಾಣಿಸಿದ್ರು ಕೂಡ ನಿಮಗೆ ಕಾನ್ಫಿಡೆನ್ಸ್ ಆಲ್ರೆಡಿ ಡೌನ್ ಆಗಿರುತ್ತೆ. ಯು ವಿಲ್ ನಾಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್ ಟು ಬೈ ಹಿಯರ್. ಅದು ಮೇಲ್ ಹೋಗುತ್ತಾ ಇದ್ರೆ, ಕಣ್ಮುಂದೆ ಮೇಲ್ ಹೋಗೋದು ಕಾಣ್ತಾ ಇದ್ರು ಕೂಡ ನಿಮಗೆ ಇಲ್ಲಿ ಬೈ ಮಾಡ್ಲಿಕ್ಕೆ ನಿಮಗೆ ಕಾನ್ಫಿಡೆನ್ಸೇ ಬರಲ್ಲ. ಓಕೆ, ಸೊ ಇದನ್ನ ನಾನು ಯಾವಾಗಲೂ ಹೇಳೋದು ನಿಮಗೆ. ಸೊ ಈ ಸ್ಟಾಪ್ ಲಾಸ್ ಟಾರ್ಗೆಟ್ನ ನೀವು ಫಿಕ್ಸ್ಡ್ ಮಾಡ್ತಾ ಹೋಗಬೇಡಿ. ಬೇಸ್ಡ್ ಆನ್ ದ ಮಾರ್ಕೆಟ್ ಚೇಂಜ್ ಮಾಡ್ತಾ ಹೋಗಿ. ಆದಷ್ಟು ನೀವು ಕಾಸ್ಟ್ ಅಲ್ಲಿ ಎಕ್ಸಿಟ್ ಆಗಿ, ಅಥವಾ 10-20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಆದ್ರೂ ಪರವಾಗಿಲ್ಲ, ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಓಕೆ, ಅವಾಗ ಏನಾಗುತ್ತೆ, ನಮಗೆ ಐದರ್ ಹೈಯರ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ, ಇಲ್ಲ ಕಾಸ್ಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ. ವೆರಿ ರೇರ್ ಕೇಸಸ್ ಯು ವಿಲ್ ಎಂಡ್ ಅಪ್ ವಿನ್ ನಿಮ್ದು ರಿಸ್ಕ್ ರಿವಾರ್ಡ್ ಏನಿರುತ್ತೆ ಅಲ್ಲಿಗೆ ಎಕ್ಸಿಟ್ ಆಗ್ತೀರಾ. ಅಂದ್ರೆ 185 ತಗೊಂಡ್ರಿ, 186 ಹೊರಟೋಯ್ತು, ಇಮಿಡಿಯೇಟ್ಲಿ ಡ್ರಾಪ್ ಆಗೋಯ್ತು 165ಗೆ. ನೋಡಿ 185 ಹೋಯ್ತು. ಓಕೆ, 185 ತಗೊಂಡ್ರಿ, 186ಗೆ ಹೊರಟೋಗಿ ಮತ್ತೆ 165 ಬಂದಾಗ ಇವಾಗ ಇದನ್ನ ಕೆಳಗಡೆ ತಗೊಂಡ್ಬರ್ಬೇಡಿ ನೀವು. ನಿಮ್ದು ಟಾರ್ಗೆಟ್ ಹತ್ರಕ್ಕೆ ಹೋಗಿಲ್ಲ, ಅದು ಟಾರ್ಗೆಟ್ ಹತ್ರಕ್ಕೆ ಹೋಗ್ದೇನೆ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ. ಇದನ್ನ ಕೆಳಗಡೆ ತಗೊಂಡ್ಬರ್ಬೇಡಿ. ಆಮೇಲೆ ಮಾರ್ಕೆಟ್ ಮೇಲ್ ಹೋದಾಗ ನೀವು ಇದನ್ನ ಸ್ಟಾಪ್ ಲಾಸ್ ಮೇಲ್ಗಡೆ ಹೋಗೋದು ಅಕ್ಸೆಪ್ಟಬಲ್, ಟಾರ್ಗೆಟ್ ನ ಮೇಲೆ ಹೋಗೋದು ಅಕ್ಸೆಪ್ಟಬಲ್. ಆಲ್ರೆಡಿ ಮಾರ್ಕೆಟ್ ನೀವು ತಗೊಂಡೋಗಿನ 1-2 ಪಾಯಿಂಟ್ ಹೋಗಿ ಕೆಳಗಡೆ ಬರ್ತಾ ಇದೆ. ಇವಾಗ ಇದನ್ನ ಕೆಳಗಡೆ ತರಬೇಡಿ. ಹೋಗುತ್ತಾ, ಓಕೆ 165 ಎಂಡ್ ಆಗಿ 20 ಪಾಯಿಂಟ್ಸ್ ನೀವು ಲಾಸ್ ಅಲ್ಲಿ ಹೋದ್ರಿ, ಅಕ್ಸೆಪ್ಟಬಲ್ ಸ್ಟಿಲ್. ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ತುಂಬಾ ಮೇಲೆ ಹೋಗ್ಲಿಕ್ಕೆ ಕೆಳಗಡೆ ಬಂದಿದೆ. ಓಕೆ, ವೇಟ್ ಮಾಡಿ ಮತ್ತೊಂದು ಎಂಟ್ರಿಗೆ 185ಗೆ. ಇಲ್ಲ ನಿಮ್ಗೆ ಇಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ರಿಸ್ಕ್ ನ ಕಮ್ಮಿ ಮಾಡ್ತಾ ಬನ್ನಿ. 185 ಇಸ್ ಅ ಬೈಯಿಂಗ್ ಪ್ರೈಸ್, ಸ್ಟಾಪ್ ಪ್ರೈಸ್ ಆಲ್ಸೋ 185 ಇಟ್ಬಿಡಿ. ನೀವು ಎಷ್ಟು ರಿಸ್ಕ್ ತಗೋತೀರ ಅದನ್ನ ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಬೈ ತಗೊಳ್ಳಿ, ಮತ್ತೆ ವೆಯ್ಟ್ ಮಾಡಿ, ಅಗೇನ್ ಸೇಮ್ ಪ್ರೊಸೀಜರ್. ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಸೊ ಆದಷ್ಟು ನನಗೇನು ಗೊತ್ತಿದ್ದು ಟಾಪಿಕ್ಸು ಮತ್ತೆ ಏನು ಇಂಡಿಕೇಟರ್ ರೆಡಿ ಮಾಡಿದ್ದೀನಿ ಅದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಇದ್ರ ಬೇಸಿಸ್ ಮೇಲೆ ಕೂಡ ಎವ್ರಿ ಡೇ ನಾನು ಟ್ರೇಡಿಂಗ್ ಮಾಡ್ತಾ ಇರೋದು, ಅಂಡ್ ಇಟ್ ವಾಸ್ ವರ್ಕಿಂಗ್ ಫೈನ್. ಸೊ ಇದನ್ನು ಆಟೋಮೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಐ ಡೋಂಟ್ ಥಿಂಕ್ ಸೊ ಎಷ್ಟರ ಮಟ್ಟಿಗೆ ಆಟೋಮೇಷನ್ ಮಾಡ್ಬೋದು ಇದನ್ನ ಅಂತ ಹೇಳಿ ಅಂತ. ಬಿಕಾಸ್ ನನಗೆ ಇನ್ನೂ ತುಂಬ ಕಂಡೀಷನ್ಸ್ಗಳು ಏನು ಹೇಳ್ತಾ ಇದ್ದೀನಿ ಅಷ್ಟು ಕೂಡ ಸ್ಯಾಟಿಸ್ಫೈ ಆಗ್ತಿದೆ. ಬಟ್ ಅದನ್ನ ಐ ನೀಡ್ ಟು ಕನ್ವರ್ಟ್ ಇನ್ ಟು ಅ ಸ್ಟ್ರಾಟಜಿ. ಓಕೆನಾ, ಈಗ ನಾನು ಏನು ಮಾಡ್ಬೇಕು, ಇದನ್ನ ಸ್ಟ್ರಾಟಜಿಯಾಗಿ ಚೇಂಜ್ ಮಾಡಬೇಕು. ಸೊ ಅದನ್ನ ನೋಡ್ಬೇಕು ಹೆಂಗೆ ಸ್ಟ್ರಾಟಜಿಯಾಗಿ ಚೇಂಜ್ ಮಾಡ್ಬೋದು ಇದನ್ನ ಅಂತ ಹೇಳಿ ಅಂತ. ಸೊ ಬರ್ತೀನಿ, ಆದಷ್ಟು ಬೇಗ ಅದ್ರ ಮೇಲೆ ಬರ್ತೀನಿ. ಬಟ್ ನಿಮಗೆ ಈ ಇಂಡಿಕೇಟರ್ ಮೇಲೆ ಡಿಪೆಂಡೆನ್ಸಿ ಬೇಡ, ಯಾವ ಸ್ಟ್ರಾಟಜಿ ಮೇಲೆ ಡಿಪೆಂಡೆಂಟ್ ಬೇಡ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಈ ಥರದೊಂದು ಕ್ಲಿಯರ್ ಮಾಡಿಕೊಂಡು ನೀವು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಟ್ರೇಡಿಂಗ್ ಜರ್ನಿ. ಓಕೆ, ಸೊ ಆದಷ್ಟು ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕಲ್ ಅರ್ಥ ಮಾಡ್ಕೊಳ್ಳಿ, ದೆನ್ ಯು ಗೋ ಹೆಡ್. 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ ಟ್ರೇಡಿಂಗ್ ಒಳಗಡೆ ಬರೋದು, ಬಟ್ ಒಂದು ಸಲ ಒಳಗಡೆ ಬಂದ ಮೇಲೆ ಯು ಶುಡ್ ಆಲ್ವೇಸ್ ಇನ್ ಗ್ರೀನ್. ಓಕೆ, ಅದು ₹1 ಆಗಲಿ, ₹10 ಆಗಲಿ, ₹1000 ಆಗಲಿ. ಓಕೆ, ಎವ್ರಿಥಿಂಗ್ ಶುಡ್ ಬಿ ಇನ್ ಅ ಗ್ರೀನ್, ಇಟ್ ಶುಡ್ ನಾಟ್ ಬಿ ಇನ್ ನೆಗೆಟಿವ್ ರೇಟ್. ಓಕೆ, ಸೊ ಇದಿಷ್ಟು ಹೇಳಬೇಕಿತ್ತು. ಸೊ ಇನ್ನೇನಾದರೂ ಇದೇ ನಾನು ಪ್ರತಿ ಸಲ ಬಂದಾಗಲೂ ಇದೊಂದೇ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಬೇರೆ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ನಾನು ಆ ಕಾನ್ಸೆಪ್ಟ್ನ ಎಕ್ಸ್ಪ್ಲೋರು ಮಾಡಿಲ್ಲ, ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಸೊ ನೀವು ಬೇರೆ ಕಾನ್ಸೆಪ್ಟ್ ಹೇಳಿದ್ರೆ ಮೇ ಬಿ ಐ ಮೇ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್. ಬಿಕಾಸ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಏನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಇಟ್ ವಾಸ್ ವರ್ಕಿಂಗ್ ಫೈನ್ ಇರಬೇಕಾದ್ರೆ ಇನ್ನು 10ನ ತಲೆಗೆ ಹಾಕೊಂಡು ತಲೆ ಕೆಡ್ಸ್ಕೊಳೋ ಬದಲು ಯಾವುದು ಒಂದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅದ್ರ ಮೇಲೆ ಹೋಗೋದಕ್ಕೆ ಐ ಆಮ್ ಗೋಯಿಂಗ್ ಫಾರ್ ಇಟ್. ಓಕೆ, ಸೊ ನಿಮ್ದು ಕೂಡ ಅದನ್ನೇ ಹೇಳೋದು, ನೀವು ಯಾವುದೋ ಒಂದು ಟೆಕ್ನಿಕಲ್ಸ್ ಫಾಲೋ ಮಾಡ್ತಿದ್ದೀರಾ, ಯಾವುದೋ ಒಂದು ಥಿಂಗ್ಸ್ಗಳನ್ನ ಫಾಲೋ ಮಾಡ್ತಿದ್ರೆ ದಟ್ ಈಸ್ ವರ್ಕಿಂಗ್ ಫೈನ್ ಅಂತ ಹೇಳಿದ್ರೆ ಗೋ ಹೆಡ್. ಮಿಕ್ಕಿದ್ದು ಒಂದು 10 ಜನ ಹೇಳಿದ್ರೆ ತಲೆಗೆ ತೊಗೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಡೀಪ್ ಡೈವ್ ಮಾಡಿ, ಅದ್ರ ಮೇಲೆ ಥಿಂಕ್ ಮಾಡ್ತಾ ಹೋಗಿ, ಅದ್ರ ಮೇಲೆ ಅನಲೈಸ್ ಮಾಡ್ತಾ ಹೋಗಿ, ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಇನ್ನೊಂದಕ್ಕೆ ಅರ್ಥ ಮಾಡ್ಕೊಂಡು ಎರಡನ್ನೂ ಗಜಿಬಿಜಿ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೋಬೇಡಿ. ಏನಿದೆ ಅದನ್ನ ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದು ರಸನಾದ್ರೂ ಪರವಾಗಿಲ್ಲ ನಿಮಗೆ. ಓಕೆ, ಥ್ಯಾಂಕ್ ಯು. ಲಾಂಗ್ ವೀಕೆಂಡ್, ಹ್ಯಾಪಿ ವೀಕೆಂಡ್ ಇದೆ. ಸೊ ಲಾಂಗ್ ವೀಕೆಂಡ್, ಹ್ಯಾಪಿ ವೀಕೆಂಡ್ಗೆ ಆಲ್ಮೋಸ್ಟ್ 1 hour ಲೆಂತಿ ವಿಡಿಯೋ ಇದೆ. ಬಟ್ ಸೊ ಎವ್ರಿಥಿಂಗ್ ವಾಸ್ ಟೆಕ್ನಿಕಲ್ ಅಂಡ್ ನಾಲೆಜಬಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ನೀವು ಹಿಂಗೆ ವಾಚ್ ಮಾಡ್ತೀರಾ ಅದ್ರ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆಲ್. ಮತ್ತೆ ಸೋಮವಾರ ಸಿಗೋಣ, ಅಥವಾ ಇನ್ನೊಂದು ಟಾಪಿಕ್, ಇನ್ನೊಂದು ಏನಾದ್ರು ಇದೇ ಟಾಪಿಕ್ ಮೇಲೆ ಹೇಳೋದಾದ್ರೆ ದೆನ್ ಐಲ್ ಕಮ್ ಬ್ಯಾಕ್ ಅಂಡ್ ಎಕ್ಸ್ಪ್ಲೇನ್ ದ ಸೇಮ್ ವಿಡಿಯೋ. ಥ್ಯಾಂಕ್ ಯು.